ಹಲೋ ಸ್ನೇಹಿತರೆ, ಎಲ್ಲರಿಗೂ ಲಿಮಿಟ್ಲೆಸ್ ಮ್ಯಾಥ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರಾದರೂ ಈ ಒಂದು ನಮ್ಮ ಯೂಟ್ಯೂಬ್ ಚಾನಲ್ಗೆ ಹೊಸಬರಾಗಿದ್ದರೆ ಅಥವಾ ಇನ್ನೂ ಈ ಒಂದು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಈ ಒಂದು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಒಂದು ವಿಡಿಯೋ ನೋಡಿದ ನಂತರ ನಿಮ್ಮ ಅನಿಸಿಕೆಯಲ್ಲಿ ಕಮೆಂಟ್ ಮಾಡಿ. ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಎಲ್ಲ ನಿಮ್ಮ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ. ಓಕೆ, ನಾವು ಇವತ್ತಿನ ಒಂದು ವಿಡಿಯೋದಲ್ಲಿ ನಾವಿಲ್ಲಿ ಸ್ಟ್ಯಾಟಿಸ್ಟಿಕ್ಸ್ ಲೆಕ್ಚರ್ ನಂಬರ್ 2 ನಲ್ಲಿ ನೋಡ್ತಾ ಹೋಗೋಣ. ಆಲ್ರೆಡಿ ನಾನು ಸ್ಟ್ಯಾಟಿಸ್ಟಿಕ್ಸ್ ಮೇಲೆ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ, ಲೆಕ್ಚರ್ 1 ಅಂತೇಳಿ. ಸೊ ಅದರಲ್ಲಿ ನಾನು ಯಾವುದೇ ಥರದ ಇಲ್ಲಿ ಸ್ಟ್ಯಾಟಿಸ್ಟಿಕ್ಸ್ ಕಾನ್ಸೆಪ್ಟ್ನ ನಾನಲ್ಲಿ ಡಿಸ್ಕಸ್ ಮಾಡಿಲ್ಲ, ಅಂದರೆ ಸಬ್ಜೆಕ್ಟ್ ಯಾವುದನ್ನು ನಾನಲ್ಲಿ ಎಕ್ಸ್ಪ್ಲೇನ್ ಮಾಡಿಲ್ಲ. ಜಸ್ಟ್ ಒಂದು ಇಂಟ್ರಡಕ್ಷನ್ ಕ್ಲಾಸ್ ಅಂತೇಳಿ ಒಂದು ಕ್ಲಾಸ್ನ ನಾನು ಅಪ್ಲೋಡ್ ಮಾಡಿದ್ದೀನಿ ಯೂಟ್ಯೂಬಲ್ಲಿ. ಸೊ ಅದರಲ್ಲಿ ನಾನು KCET ಎಕ್ಸಾಮ್ ಯಾವ ಥರ ಇರುತ್ತೆ, ಪೇಪರ್ 1 ಯಾವ ಥರ ಇರುತ್ತೆ, ಪೇಪರ್ 2 ಅಲ್ಲಿ ಮ್ಯಾಥಮೆಟಿಕಲ್ ಸೈನ್ಸ್ ಮತ್ತು ಸ್ಟ್ಯಾಟಿಸ್ಟಿಕ್ಸ್ ಎಷ್ಟೆಷ್ಟು ಮಾರ್ಕ್ಸ್ ಬರುತ್ತೆ, ಮತ್ತು ಈ ಒಂದು ಸ್ಟ್ಯಾಟಿಸ್ಟಿಕ್ಸಲ್ಲಿ ಇಂಪಾರ್ಟೆಂಟ್ ಟಾಪಿಕ್ಸ್ ಯಾವುದ್ಯಾವುದು, ಆ ಒಂದು ಇಂಪಾರ್ಟೆಂಟ್ ಟಾಪಿಕ್ಸ್ನ ನಾವಿಲ್ಲಿ ಕವರ್ ಮಾಡಿದರೆ ಎಷ್ಟು ಮಾರ್ಕ್ಸ್ನ ನಾವಿಲ್ಲಿ ತೊಗೊಳ್ಬೋದು KCET ಎಕ್ಸಾಮಲ್ಲಿ ಅಂತೇಳಿ ನಾನಲ್ಲಿ ಇಂಟ್ರಡಕ್ಷನ್ನ ಕೊಟ್ಟಿದ್ದೀನಿ. ಇನ್ನೂ ಯಾರಾದರೂ ನೋಡಿಲ್ಲ ಅಂದರೆ ಆ ಒಂದು ವಿಡಿಯೋನ ನಾನು ಈ ಒಂದು ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಆ ಒಂದು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತಕ್ಕಂಥ ಲಿಂಕ್ನ ಕ್ಲಿಕ್ ಮಾಡಿ ಆ ಒಂದು ವಿಡಿಯೋ ಕೂಡ ನೀವು ನೋಡಿಲ್ಲ ಅಂದರೆ ನೋಡಿ, ನಿಮ್ಗೆ ಹೆಲ್ಪ್ ಆಗುತ್ತೆ. ಯಾವ್ಯಾವ ಟಾಪಿಕಲ್ಲಿ ಎಷ್ಟೆಷ್ಟು ಕ್ವಶನ್ ಬರುತ್ತೆ ಅಂತ ಗೊತ್ತಾಗುತ್ತೆ. ಓಕೆ, ಇವತ್ತು ನಾವಿಲ್ಲಿ ಸ್ಟ್ಯಾಟಿಸ್ಟಿಕ್ಸ್ ಲೆಕ್ಚರ್ ನಂಬರ್ 2 ಅದರಲ್ಲಿ ಥಿಯರಿ ಆಫ್ ಪ್ರೊಬಬಿಲಿಟಿ ಅಂತೇಳಿ ಒಂದು ಬೇಸಿಕ್ ಕಾನ್ಸೆಪ್ಟಿಂದ ಸ್ಟಾರ್ಟ್ ಮಾಡೋಣ. ಥಿಯರಿ ಆಫ್ ಪ್ರೊಬಬಿಲಿಟಿ ಅಥವಾ ಬೇಸಿಕ್ ಪ್ರೊಬಬಿಲಿಟಿ. ಓಕೆ, ಈ ಒಂದು ವಿಡಿಯೋ ಕೂಡ ತುಂಬ ಜನಕ್ಕೆ ಶೇರ್ ಮಾಡಿದರೆ ಅಥವಾ ಈ ಒಂದು ವಿಡಿಯೋಗೆ ಒಳ್ಳೆ ರೆಸ್ಪಾನ್ಸ್ ಬಂದರೆ ನಾನು ಈ ಒಂದು ಸ್ಟ್ಯಾಟಿಸ್ಟಿಕ್ಸ್ ಕ್ಲಾಸಸ್ನ ಕಂಟಿನ್ಯೂಸ್ ಆಗಿ ಮಾಡ್ತಾ ಹೋಗ್ತೀನಿ. ಆಲ್ರೆಡಿ ನಾನಿಲ್ಲಿ ಮ್ಯಾಥಮೆಟಿಕ್ಸ್ ಕ್ಲಾಸ್ ಮಾಡ್ತಾ ಇದ್ದೀನಿ. ಸೊ ಮ್ಯಾಥಮೆಟಿಕ್ಸ್ ಕ್ಲಾಸ್ ಜೊತೆಗೆ ನಿಮಗೆ ಸ್ಟ್ಯಾಟಿಸ್ಟಿಕ್ಸ್ ಕ್ಲಾಸ್ ಕೂಡ ಬೇಕು KCETಗೆ ಸಂಬಂಧಪಟ್ಟಿದ್ದು ಪ್ರತಿಯೊಂದು ಕಾನ್ಸೆಪ್ಟ್ ಮೇಲೆ. ಅಂದರೆ ಈ ಒಂದು ವೀಡಿಯೋಸ್ಗೆ ನನಗೆ ಒಳ್ಳೆ ರೆಸ್ಪಾನ್ಸ್ ಬಂದರೆ ನಾನು ಕೂಡ ಕಂಟಿನ್ಯೂಸ್ ಆಗಿ ಕ್ಲಾಸ್ ಮಾಡ್ತಾ ಹೋಗ್ತೀನಿ. ಓಕೆ, ಫಸ್ಟ್ ಅದರಲ್ಲಿ ಪ್ರೊಬಬಿಲಿಟಿ ಅಂದರೆ ಏನಂತೇಳಿ ನೋಡ್ತಾ ಹೋಗೋಣ. ಫಸ್ಟ್ ಇಲ್ಲಿ ಬೇಸಿಕ್ ಡೆಫಿನಿಷನ್ ಆಲ್ರೆಡಿ ನೀವು ಇದೊಂದು 11th ಮತ್ತು 12th ಕ್ಲಾಸಲ್ಲಿ ನೋಡಿರ್ತೀರಾ. ಓಕೆ, ಇಲ್ಲಿ ಪ್ರೊಬಬಿಲಿಟಿನ ನಾನಲ್ಲಿ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಸ್ಟಡಿ ಆಫ್ ಚಾಯ್ಸಸ್ ಅಂತ ಕರಿತೀವಿ. ಯಾವುದಾರ ಒಂದು ನಾನು ಸ್ಟಡಿ ಮಾಡ್ತೀನಿ ಅಂದರೆ ಆ ಒಂದು ಸ್ಟಡಿಲಿ ಇರ್ತಕ್ಕಂಥ ಎಷ್ಟು ಚಾಯ್ಸ್ ಇದ್ದಾವೆ, ನಂಬರ್ ಆಫ್ ಚಾಯ್ಸಸ್, ಅದನ್ನು ನಾನು ಪ್ರೊಬಬಿಲಿಟಿ ಅಂತ ಕರಿತೀವಿ. ಸೊ ಈ ಒಂದು ಸ್ಟ್ಯಾಟಿಸ್ಟಿಕ್ಸ್ ವೀಡಿಯೋಸ್ನ ಏನು ಮಾಡ್ತೀನಲ್ಲ, ಎಷ್ಟು ಸಿಂಪಲಾಗಿ ಎಕ್ಸ್ಪ್ಲೇನ್ ಮಾಡೋಕ್ಕಾಗುತ್ತೋ ಅಷ್ಟು ಸಿಂಪಲಾಗಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ನಾನು ಟ್ರೈ ಮಾಡ್ತಾ ಹೋಗ್ತೀನಿ. ಓಕೆ, ಇಲ್ಲಿ ಪ್ರೊಬಬಿಲಿಟಿ ಅಂದರೆ ಸಿಂಪಲಾಗಿ ಹೇಳ್ಬೇಕಂದ್ರೆ ಸ್ಟಡಿ ಆಫ್ ಚಾಯ್ಸಸ್. ಸೊ ನನ್ನ ಡೆಫಿನಿಷನ್ ಏನಿದೆ, ಪ್ರೊಬಬಿಲಿಟಿ ಈಸ್ ಎ ಮೆಜರ್ ಆಫ್ ದ ಚಾನ್ಸ್ ದಟ್ ಎನ್ ಈವೆಂಟ್ ವಿಲ್ ಅಕ್ಕರ್. ಯಾವುದಾದ್ರು ಒಂದು ಈವೆಂಟ್ ನಡೀತಿದ್ರೆ ನನಗೆ ಬೇಕಾಗಿರ್ತಕ್ಕಂಥ ಯಾವುದಾದ್ರೂ ಒಂದು ಈವೆಂಟ್ ನನಗಿಲ್ಲಿ ಆಗಬೇಕಾದ ಒಂದು ಎಷ್ಟು ಚಾನ್ಸ್ ಇದೆ. ಇವಾಗ ನಾನು ಫಾರ್ ಎಕ್ಸಾಂಪಲ್ ನಾವೊಂದು ಕಾಯಿನ್ನ ತೊಗೊಂಡು ಟಾಸ್ ಮಾಡ್ತಿದ್ದೀನಿ, ಅದು ಟೇಲ್ ಬರೋಕ್ಕೆ ಎಷ್ಟು ಚಾನ್ಸ್ ಇದೆ, ಹೆಡ್ ಬರೋಕ್ಕೆ ಎಷ್ಟು ಚಾನ್ಸ್ ಇದೆ ಅನ್ನೋದು ಒಂದು ಪ್ರೊಬಬಿಲಿಟಿ. ನಾನು ಸ್ಟಡಿ ಮಾಡ್ತಿದ್ದೀನಿ. ಸೊ ಟೇಲ್ ಬರೋಕ್ಕೆ ಎಷ್ಟು ಚಾನ್ಸ್ ಇದೆ ಅಥವಾ ಹೆಡ್ ಬರೋಕ್ಕೆ ಎಷ್ಟು ಚಾನ್ಸ್ ಇದೆ ಅಂತ ನಾನು ಏನು ಸ್ಟಡಿ ಮಾಡ್ತೀನಲ್ಲ ಆ ಒಂದು ಸ್ಟಡಿನ ನಾನಲ್ಲಿ ಏನಂತ ಕರಿತೀನಿ, ಪ್ರೊಬಬಿಲಿಟಿ. ಅಲ್ಲಿ ಒಂದು ಹೆಡ್ ಏನು ಬರುತ್ತೆ ಅಥವಾ ಟೇಲ್ ಬರುತ್ತಲ್ಲ ಅದನ್ನು ನಾನಲ್ಲಿ ಈವೆಂಟ್ ಅಂತ ಕರಿತೀನಿ. ಸೊ ಅದನ್ನು ಹೇಳಿದವರು ಪ್ರೊಬಬಿಲಿಟಿ ಈಸ್ ಎ ಮೆಜರ್ ಆಫ್ ದ ಚಾನ್ಸ್ ದಟ್ ಎನ್ ಈವೆಂಟ್ ವಿಲ್ ಅಕ್ಕರ್. ಇಟ್ ಟೆಲ್ಸ್ ಅಸ್ ಹೌ ಲೈಕ್ಲಿ ಆರ್ ಅನ್ಲೈಕ್ಲಿ ಈಸ್ ದ ಅಕರೆನ್ಸ್ ಆಫ್ ಎನ್ ಈವೆಂಟ್. ಸೊ ಅದು ಲೈಕ್ಲಿ ಆಗಿರ್ಬೋದು, ಅನ್ಲೈಕ್ಲಿ ಆಗಿರ್ಬೋದು, ಡೈರೆಕ್ಟ್ ಆಗಿರ್ಬೋದು, ಇಂಡೈರೆಕ್ಟ್ ಆದರೂ ಆಗಿರ್ಬೋದು. ಸೊ ಆ ಒಂದು ಈವೆಂಟು ಯಾವ ಥರ ನಡೆಯುತ್ತೆ ಅಂತ ನಮಗಿಲ್ಲಿ ಎಕ್ಸ್ಪ್ಲೇನ್ ಮಾಡೋದನ್ನ ನಾವು ಏನಂತ ಕರಿತೀವಿ, ಪ್ರೊಬಬಿಲಿಟಿ ಅಂತ ಕರಿತೀವಿ. ಈ ಒಂದು ಪ್ರೊಬಬಿಲಿಟಿ ರೇಂಜ್ ಏನಿರುತ್ತೆ 0 to -1 ಮಧ್ಯೆ ಇರುತ್ತೆ. ಅಂದರೆ 0ಗೆ ಈಕ್ವಲ್ ಆಗಿರುತ್ತೆ ಅಥವಾ 1ಗೆ ಈಕ್ವಲ್ ಆಗಿರುತ್ತೆ, ಇಲ್ಲ 1 ಮತ್ತು 0 ಮಧ್ಯೆ ಇರುತ್ತೆ ಅಂತ. ಸೊ 0 ಬಂದರೆ ಏನಾಗುತ್ತೆ, 1 ಬಂದರೆ ಏನಾಗುತ್ತೆ, ಅದನ್ನು ಯಾವ ಒಂದು ಪ್ರೊಬಬಿಲಿಟಿ ಅಂತ ಕರಿತೀವಿ. ಅದಕ್ಕೆ ಒಂದು ಸಪ್ರೇಟ್ ನೇಮ್ ಇದೆ, ಅದನ್ನು ಏನಂತ ಕರಿತೀವಿ ಅಂತೇಳಿ ನಾನು ಹೋಗ್ತಾ ಕ್ಲಾಸಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಓಕೆ, ಪ್ರೊಬಬಿಲಿಟಿ ಕೆಲವೊಂದು ಎಕ್ಸಾಂಪಲ್ಸ್. ಫಸ್ಟ್ ಎಕ್ಸಾಂಪಲ್, ಟಾಸಿಂಗ್ ಎ ಕಾಯಿನ್. ವಾಟ್ ಈಸ್ ದ ಪ್ರೊಬಬಿಲಿಟಿ ಆಫ್ ಎ ಗೆಟ್ಟಿಂಗ್ ಎ ಹೆಡ್. ಇಲ್ಲೇನು ಹೇಳ್ತಿದ್ದಾರೆ, ಪ್ರೊಬಬಿಲಿಟಿ ಅಂದರೆ ಸ್ಟಡಿ ಆಫ್ ಚಾಯ್ಸಸ್. ಸೊ ನಾನು ಇಲ್ಲಿ ತೊಗೊಂಡಿರೋದು ಟಾಸಿಂಗ್ ಎ ಕಾಯಿನ್. ಒಂದು ಕಾಯಿನ್ನ ತೊಗೊಂಡು ನಾನು ಟಾಸ್ ಮಾಡಿದಾಗ ನನಗಿಲ್ಲಿ ಹೆಡ್ ಬರ್ತಕ್ಕಂಥ ಪ್ರೊಬಬಿಲಿಟಿ ಎಷ್ಟಿದೆ ಅಂತ ಬೇಕು. ಸೊ ಅದನ್ನು ಸ್ಟಡಿ ಮಾಡ್ತೀನಿ, ಅದನ್ನು ಏನಂತ ಕರಿತೀನಿ, ಪ್ರೊಬಬಿಲಿಟಿ ಅಂತ ಕರಿತೀನಿ. ಸೊ ಇದ್ರ ಆನ್ಸರ್ ಏನಂತ ನಿಮ್ಗೆ ಗೊತ್ತು, ನಾನು ಬರ್ತಾ ಕ್ಲಾಸಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಜಸ್ಟ್ ಇದು ಪ್ರೊಬಬಿಲಿಟಿಗೆ ಒಂದು ಎಕ್ಸಾಂಪಲ್. ಇಲ್ಲೇನು ಸ್ಟಡಿ ಮಾಡ್ತೀನಿ, ನಾನಿಲ್ಲಿ ಒಂದು ಕಾಯಿನ್ನ ಟಾಸ್ ಮಾಡಿದಾಗ ಹೆಡ್ ಬರ್ತಕ್ಕಂಥ ಪ್ರೊಬಬಿಲಿಟಿ ಎಷ್ಟಿದೆ ಅಂತ ಸ್ಟಡಿ ಮಾಡ್ತೀನಿ. ಸೊ ಇದು ಒಂದು ಪ್ರೊಬಬಿಲಿಟಿ. ನೆಕ್ಸ್ಟ್, ರೋಲಿಂಗ್ ಎ ಡೈ. ವಾಟ್ ಈಸ್ ದ ಪ್ರೊಬಬಿಲಿಟಿ ಆಫ್ ಗೆಟ್ಟಿಂಗ್ ಎನ್ ಈವನ್ ನಂಬರ್. ಸೊ ನಾನು ಒಂದು ಡೈನ ತೊಗೊಂಡಿಲ್ಲಿ ಅದನ್ನು ಉರುಳಿಸಿದರೆ ನನಗೆ ಈವನ್ ನಂಬರ್ ಬರ್ತಕ್ಕಂಥ ಪ್ರೊಬಬಿಲಿಟಿ ಎಷ್ಟಿದೆ
ಅಂದರೆ ಈವನ್ ನಂಬರ್ ಬರ್ತಕ್ಕಂಥ ಚಾಯ್ಸಸ್ ಎಷ್ಟಿದೆ ಅಂತ ನಾನು ಸ್ಟಡಿ ಮಾಡ್ತಾ ಹೋಗ್ತೀನಿ. ಸೊ ಅದನ್ನು ನಾವು ಇಲ್ಲಿ ಏನಂತ ಕರಿತೀವಿ, ಪ್ರಾಬಬಿಲಿಟಿ ಅಂತ ಕರಿತೀವಿ. ಓಕೆ, ಅರ್ಥ ಆಗ್ತಿದೆ ಅಂತ ಅನ್ಕೊತೀನಿ. ಓಕೆ, ನೆಕ್ಸ್ಟ್ ಇಲ್ಲಿ ಎಕ್ಸ್ಪೆರಿಮೆಂಟ್. ಎಕ್ಸ್ಪೆರಿಮೆಂಟ್ ಅಂದರೆ ಇಲ್ಲಿ ಎನಿ ಆ್ಯಕ್ಟ್ ದಟ್ ಲೀಡ್ಸ್ ಟು ಎ ಸಿಂಗಲ್ ಔಟ್ಕಮ್ ಈಸ್ ಕಾಲ್ಡ್ ಆನ್ ಎಕ್ಸ್ಪೆರಿಮೆಂಟ್. ಯಾವುದಾದ್ರೂ ಒಂದು ಆ್ಯಕ್ಟ್ ಲೀಡ್ಸ್ ಟು ಎ ಸಿಂಗಲ್ ಔಟ್ಕಮ್, ನನಗೆ ಏನೋ ಒಂದು ಪ್ರಾಬಬಿಲಿಟಿನ ಇಲ್ಲಿ ನಡೆಸ್ತಾ ಇದ್ದೀನಿ. ನಾನು ಪ್ರಾಬಬಿಲಿಟಿ ನಡೆಸಿದಾಗ ನನಗೆ ಒಂದು ಸಿಂಗಲ್ ಔಟ್ಕಮ್ ಬರಬೇಕು, 2-3 ಔಟ್ಕಮ್ ಬರೋಂಗಿಲ್ಲ. ಸಿಂಗಲ್ ಔಟ್ಕಮ್ ಬಂದಾಗ ಅಂಥ ಒಂದು ಎಕ್ಸ್ಪೆರಿಮೆಂಟ್ನ ಏನಂತ ಕರಿತೀನಿ ನಾನಿಲ್ಲಿ, ಎಕ್ಸ್ಪೆರಿಮೆಂಟ್ ಅಂತ ಕರಿತೀನಿ. ಅಂದರೆ ಆ ಥರ ಒಂದು ಆ್ಯಕ್ಟ್, ಆ ಥರ ಒಂದು ಈವೆಂಟ್, ಆ ಥರ ಒಂದು ಪ್ರಾಬಬಿಲಿಟಿನ ಏನಂತ ಕರಿತೀನಿ ಅಲ್ಲಿ, ಎಕ್ಸ್ಪೆರಿಮೆಂಟ್ ಅಂತ ಕರಿತೀನಿ. ಸಪೋಸ್ ಟಾಸಿಂಗ್ ಎ ಕಾಯಿನ್, ನಾನು ಈ ಒಂದು ಕಾಯಿನ್ನ ಟಾಸ್ ಮಾಡಿದಾಗ ನನಗೆ ಬಂದರೆ ಹೆಡ್ ಬರುತ್ತೆ ಇಲ್ಲ ಟೇಲ್ ಬರುತ್ತೆ. 2 ಎಟ್ ಎ ಟೈಮ್ ಬರೋಲ್ಲ, ಹೆಡ್ಡು ಬರಲ್ಲ ಟೇಲು ಬರಲ್ಲ, 2 ಎಟ್ ಎ ಟೈಮ್ ಬರಲ್ಲ. ಅಂದರೆ ಸಿಂಗಲ್ ಔಟ್ಕಮ್ ಬಂದರೆ ಹೆಡ್ ಬರುತ್ತೆ ಇಲ್ಲ ಟೇಲ್ ಬರುತ್ತೆ. ಈ ಥರ ಸಿಂಗಲ್ ಔಟ್ಕಮ್ ಬಂದರೆ ಅಂಥ ಒಂದು ಆ್ಯಕ್ಟ್ನ, ಅಂಥ ಒಂದು ಈವೆಂಟ್ನ ಏನಂತ ಕರಿತೀನಿ ನಾನಲ್ಲಿ, ಎಕ್ಸ್ಪೆರಿಮೆಂಟ್ ಅಂತ ಕರಿತೀನಿ. ಸೆಲೆಕ್ಟಿಂಗ್ ಎ ಸ್ಟೂಡೆಂಟ್, ಒಂದು ಕ್ಲಾಸಲ್ಲಿ ತುಂಬ ಜನ ಸ್ಟೂಡೆಂಟ್ಸ್ ಇರ್ತಾರೆ, ಅದರಲ್ಲಿ ನಾನು ಯಾರನ್ನಾದ್ರೂ ಒಬ್ಬರನ್ನ ಸೆಲೆಕ್ಟ್ ಮಾಡ್ತೀನಿ, ಒಬ್ಬ ಸ್ಟೂಡೆಂಟ್ನ ಸೆಲೆಕ್ಟ್ ಮಾಡ್ತೀನಿ. ಸೊ ಅವಾಗ ನಾನು ಅದನ್ನು, ಅದು ಕೂಡ ಏನಾಗುತ್ತೆ ಇಲ್ಲಿ ಎಕ್ಸ್ಪೆರಿಮೆಂಟ್ ಆಗುತ್ತೆ, ಅಂದರೆ ಸಿಂಗಲ್ ಔಟ್ಕಮ್. ಓಕೆ, ಇಲ್ಲಿ ಎಕ್ಸ್ಪೆರಿಮೆಂಟ್ ಅಂದ್ರೇನು, ಎನಿ ಆ್ಯಕ್ಟ್ ದಟ್ ಲೀಡ್ಸ್ ಟು ಎ ಸಿಂಗಲ್ ಔಟ್ಕಮ್ ಈಸ್ ಕಾಲ್ಡ್ ಆನ್ ಎಕ್ಸ್ಪೆರಿಮೆಂಟ್. ನಾನು ಯಾವುದೇ ಒಂದು ಇಲ್ಲಿ ಆ್ಯಕ್ಟ್ ನಡೆದಾಗ, ಅಂದರೆ ಯಾವುದೇ ಒಂದು ಇಲ್ಲಿ ಈವೆಂಟ್ ನಡೆದಾಗ ನನಗೊಂದು ಸಿಂಗಲ್ ಔಟ್ಕಮ್ ಬಂದರೆ ಅಂಥ ಒಂದು ಈವೆಂಟ್ನ, ಅಂಥ ಒಂದು ಆ್ಯಕ್ಟ್ನ ನಾನು ಏನಂತ ಕರಿತೀನಿ ಇಲ್ಲಿ, ಎಕ್ಸ್ಪೆರಿಮೆಂಟ್ ಅಂತ ಕರಿತೀನಿ. ಸೊ ಅದಕ್ಕೆ ಎಕ್ಸಾಂಪಲ್ ಒಂದು ಟಾಸಿಂಗ್ ಎ ಕಾಯಿನ್, ಸೆಕೆಂಡ್ ಒನ್ ಸೆಲೆಕ್ಟಿಂಗ್ ಎ ಸ್ಟೂಡೆಂಟ್. ಓಕೆ, ನೆಕ್ಸ್ಟ್ ಇಲ್ಲಿ ಟೈಪ್ಸ್ ಆಫ್ ಎಕ್ಸ್ಪೆರಿಮೆಂಟ್. ಟೈಪ್ಸ್ ಆಫ್ ಎಕ್ಸ್ಪೆರಿಮೆಂಟ್ಸ್, ಒಂದಿಲ್ಲಿ ರ್ಯಾಂಡಮ್ ಆರ್ ಪ್ರೊಬಬಿಲಿಸ್ಟಿಕ್ ಎಕ್ಸ್ಪೆರಿಮೆಂಟ್. ಫಸ್ಟ್ ಒನ್ ಇಲ್ಲಿ ರ್ಯಾಂಡಮ್ ಎಕ್ಸ್ಪೆರಿಮೆಂಟ್, ಸೆಕೆಂಡ್ ಒನ್ ಡಿಟರ್ಮಿನಿಸ್ಟಿಕ್ ಎಕ್ಸ್ಪೆರಿಮೆಂಟ್. ಸೊ ಅಲ್ಲಿ 2 ಟೈಪ್ಸ್ ಇದಾವೆ ಎಕ್ಸ್ಪೆರಿಮೆಂಟಲ್ಲಿ, ಒಂದು ರ್ಯಾಂಡಮ್ ಎಕ್ಸ್ಪೆರಿಮೆಂಟ್, ಇನ್ನೊಂದು ಡಿಟರ್ಮಿನಿಸ್ಟಿಕ್ ಎಕ್ಸ್ಪೆರಿಮೆಂಟ್ ಅಂತೇಳಿ. ಸೊ ಫಸ್ಟ್ ಇಲ್ಲಿ ನಾನು ರ್ಯಾಂಡಮ್ ಎಕ್ಸ್ಪೆರಿಮೆಂಟ್ ಅಂದರೆ ಏನಂತ ನೋಡೋಣ, ಅದಾದಮೇಲೆ ನೆಕ್ಸ್ಟ್ ಎಕ್ಸ್ಪೆರಿಮೆಂಟಿಗೆ ಕೂಡ ಹೋಗೋಣ. ಓಕೆ, ಫಸ್ಟ್ ಇಲ್ಲಿ ರ್ಯಾಂಡಮ್ ಎಕ್ಸ್ಪೆರಿಮೆಂಟ್. ಏನಿದೆ ಇಲ್ಲಿ ರ್ಯಾಂಡಮ್ ಎಕ್ಸ್ಪೆರಿಮೆಂಟ್, whose outcome can be predicted among the possibilities but one cannot give surety of a particular outcome. ಅಂದರೆ whose outcomes can predicted ಅಂದರೆ ನಾನು ಯಾವುದಾದ್ರೂ ಒಂದು ಎಕ್ಸ್ಪೆರಿಮೆಂಟ್ ನಡೆದಾಗ ಬರ್ತಕ್ಕಂಥ ಔಟ್ಕಮ್ನ ನಾನಿಲ್ಲಿ ಪ್ರೆಡಿಕ್ಟ್ ಮಾಡ್ಬೋದು, ಬಟ್ ಗ್ಯಾರಂಟಿ ಕೊಡೋಕೆ ಬರಬಾರ್ದು. ಪ್ರೆಡಿಕ್ಟ್ ಅಮಾಂಗ್ ದ ಪಾಸಿಬಿಲಿಟೀಸ್ ಬಟ್ ಒನ್ ಕ್ಯಾನಾಟ್ ಗಿವ್ ಸೂರಿಟಿ ಆಫ್ ದ ಪರ್ಟಿಕ್ಯುಲರ್ ಔಟ್ಕಮ್. ಅಂದರೆ ನಾನಿಲ್ಲಿ ಒಂದು ಎಕ್ಸ್ಪೆರಿಮೆಂಟ್ನ ನಡೆಸ್ತಿದ್ದೀನಿ, ಆ ಒಂದು ಎಕ್ಸ್ಪೆರಿಮೆಂಟ್ನ ನಡೆಸ್ತಿರ್ಬೇಕಾದ್ರೆ ನನಗೆ ಔಟ್ಕಮ್ ಏನು ಬರುತ್ತೆ ಅಂತೇಳಿ ನಿಖರವಾಗಿ ಗೊತ್ತಿರಬಾರ್ದು. 100% ಇದೇ ಬರುತ್ತೆ ಅಂತ ನನಗೆ ಹೇಳೋಕ್ಕೆ ಬರಬಾರ್ದು. ನನಗೇನಾಗಬೇಕಲ್ಲಿ ಒಂದು ಪಾಸಿಬಿಲಿಟೀಸ್ನ ನಾನಲ್ಲಿ ಪ್ರಿಡಿಕ್ಟ್ ಮಾಡಬೇಕು. ಇವಾಗ ಟಾಸಿಂಗ್ ಎ ಕಾಯಿನ್, ಫಾರ್ ಎಕ್ಸಾಂಪಲ್ ಟಾಸಿಂಗ್ ಆಫ್ ಎ ಫೇರ್ ಕಾಯಿನ್, ಏನು ಟಾಸಿಂಗ್ ಆಫ್ ಎ ಫೇರ್ ಕಾಯಿನ್. ಸೊ ಇವಾಗ ಏನಾಗುತ್ತೆ, ನನಗಿಲ್ಲಿ ನಾನು ಯಾವುದೋ ಒಂದು ಕಾಯಿನಲ್ಲಿ ಟಾಸ್ ಮಾಡಿದಾಗ ಬಂದರೆ ಹೆಡ್ ಬರುತ್ತೆ ಇಲ್ಲ ಟೇಲ್ ಬರುತ್ತೆ. 100% ಹೆಡ್ಡೇ ಬರುತ್ತೆ ಅಂತ ನನಗಿಲ್ಲಿ ಹೇಳೋಕ್ಕಾಗಲ್ಲ, 100% ಟೇಲೇ ಬರುತ್ತೆ ಅಂತ ನನಗಿಲ್ಲಿ ಹೇಳೋಕ್ಕಾಗಲ್ಲ. ಅಂದರೆ ರ್ಯಾಂಡಮ್ ಎಕ್ಸ್ಪೆರಿಮೆಂಟ್ ಅಂತ ಅಂದರೆ ಏನಿಲ್ಲ, ಒಂದು ಎಕ್ಸ್ಪೆರಿಮೆಂಟ್ ನಡೀತಿರ್ಬೇಕಾದ್ರೆ ಔಟ್ಕಮ್ ಏನು ಬರುತ್ತಲ್ಲ ಅದನ್ನು 100% ಗ್ಯಾರಂಟಿ ಕೊಡೋಕೆ ನನ್ನಿಂದ ಆಗಬಾರ್ದು, ಬಟ್ ಅದನ್ನು ಪ್ರೆಡಿಕ್ಟ್ ಮಾಡೋಕ್ಕಾಗಬೇಕು. ಅಥವಾ ಹೆಡ್ಡೇ ಬರುತ್ತೆ ಅಥವಾ ಟೇಲೇ ಬರುತ್ತೆ ಅಂತ ನಾನು ಪ್ರೆಡಿಕ್ಟ್ ಮಾಡ್ಬೋದು. ಅಂಥ ಒಂದು ಎಕ್ಸ್ಪೆರಿಮೆಂಟ್ನ ಏನಂತ ಕರಿತೀನಿ ನಾನಿಲ್ಲಿ, ರ್ಯಾಂಡಮ್ ಎಕ್ಸ್ಪೆರಿಮೆಂಟ್ ಅಂತ ಕರಿತೀನಿ. ಸೆಕೆಂಡ್ ಒನ್ ಥ್ರೋಯಿಂಗ್ ಆಫ್ ಆನ್ ಅನ್ಬಯಾಸ್ಡ್ ಡೈ. ನಾನು ಇನ್ನೊಂದು ಡೈನ ಏನು ಮಾಡ್ತೀನಿ, ಇಲ್ಲಿ ಥ್ರೋ ಮಾಡ್ತೀನಿ. ಸೊ ಅವಾಗ ಏನಾಗುತ್ತದು, ಒಂದ್ಸರಿ 1 ಬರ್ಬೋದು, ಒಂದ್ಸರಿ 2 ಬರ್ಬೋದು, ಒಂದ್ಸರಿ 3 ಬರ್ಬೋದು, ಒಂದ್ಸರಿ 4 ಬರ್ಬೋದು, 5 ಬರ್ಬೋದು ಅಥವಾ 6 ಬರ್ಬೋದು, ಏನಾದರೂ ಬರ್ಬೋದು. ಬಟ್ ನನಗೆ 100% 3ನೇ ಬರುತ್ತೆ 4 ಬರುತ್ತೆ ಅಂತ ನನಗಿಲ್ಲಿ ಹೇಳೋಕ್ಕಾಗಲ್ಲ. ಅಂಥ ಎಕ್ಸ್ಪೆರಿಮೆಂಟ್ನ ಏನಂತ ಕರಿತೀನಿ, ರ್ಯಾಂಡಮ್ ಎಕ್ಸ್ಪೆರಿಮೆಂಟ್ ಅಂತ ಹೇಳ್ತೀನಿ. ಅಂದರೆ ಯಾವುದಾದ್ರು ಒಂದು ಎಕ್ಸ್ಪೆರಿಮೆಂಟ್ ನಾನು ನಡೆಸಿದಾಗ ಬರ್ತಕ್ಕಂಥ ಔಟ್ಕಮ್ಸ್ ನಾನಿಲ್ಲಿ 100% ನನ್ನಿಂದ ಹೇಳೋಕ್ಕಾಗಲ್ಲ, ಬಟ್ ಏನು ಬರ್ಬೋದು ಅಂತ ನಾನಿಲ್ಲಿ ಪ್ರೆಡಿಕ್ಟ್ ಮಾಡ್ಬೋದು. ಇದು ಬರ್ಬೋದು ಇಲ್ಲ ಇದು ಬರ್ಬೋದು ಅಂತ ಪ್ರೆಡಿಕ್ಟ್ ಮಾಡ್ಬೋದು. ಅಂಥ ಎಕ್ಸ್ಪೆರಿಮೆಂಟ್ನ ಏನಂತ ಕರಿತೀನಿ ನಾನಿಲ್ಲಿ, ರ್ಯಾಂಡಮ್ ಎಕ್ಸ್ಪೆರಿಮೆಂಟ್ ಅಂತ ಕರಿತೀನಿ. ಓಕೆ, ಇಲ್ಲಿ ನೆಕ್ಸ್ಟ್ ಟೈಪ್ ಡಿಟರ್ಮಿನಿಸ್ಟಿಕ್ ಎಕ್ಸ್ಪೆರಿಮೆಂಟ್. ಸೊ ಈ ಒಂದು ಎಕ್ಸ್ಪೆರಿಮೆಂಟ್ ಡೆಫಿನೇಷನ್ ಏನಿಲ್ಲಿ, ಎನ್ ಎಕ್ಸ್ಪೆರಿಮೆಂಟ್ whose outcome ಈಸ್ ಫಿಕ್ಸ್ಡ್ ಬಿಫೋರ್ ಟ್ರಯಲ್. ಅಂದರೆ ಯಾವುದಾದ್ರು ಒಂದು ಎಕ್ಸ್ಪೆರಿಮೆಂಟ್ನ ಔಟ್ಕಮ್ಮು ನಾನು ಎಕ್ಸ್ಪೆರಿಮೆಂಟ್ ನಡೆಸೋಕ್ಕಿಂತ ಮುಂಚೆನೇ ಔಟ್ಕಮ್ ಫಿಕ್ಸ್ ಆಗಿರುತ್ತೆ, ಇದೇ ಬರುತ್ತೆ ಅಂತೇಳಿ. ನಾನು ಎಕ್ಸ್ಪೆರಿಮೆಂಟ್
ಮಾಡಲಿ ಬಿಡಲಿ, ನಾನು ಎಕ್ಸ್ಪೆರಿಮೆಂಟ್ ಮಾಡಿದ್ರೂ ಇದೇ ಔಟ್ಕಮ್ ಬರುತ್ತೆ, ಎಕ್ಸ್ಪೆರಿಮೆಂಟ್ ಮಾಡಿಲ್ಲ ಅಂದ್ರೂ ಇದೇ ಔಟ್ಕಮ್ ಬರುತ್ತೆ ಅಂತ ನನಗೆ ಆಲ್ರೆಡಿ ಏನು ಗೊತ್ತಿರುತ್ತಲ್ಲ ಅಂಥ ಎಕ್ಸ್ಪೆರಿಮೆಂಟ್ ಏನಂತ ಕರಿತೀನಿ ನಾನಲ್ಲಿ ಡಿಟರ್ಮಿನಿಸ್ಟಿಕ್ ಎಕ್ಸ್ಪೆರಿಮೆಂಟ್ ಅಂತ ಕರಿತೀನಿ. ಫಾರ್ ಎಕ್ಸಾಂಪಲ್, ಕೌಂಟಿಂಗ್ ದ ಡೇಸ್ ಇನ್ ಎ ವೀಕ್. ಒಂದು ವಾರದಲ್ಲಿ ಎಷ್ಟು ದಿನಗಳಿದಾವೆ ಅಂತೇಳಿ ನಾವು ಕೌಂಟ್ ಮಾಡಿದಾಗ ಏನಾಗುತ್ತೆ, ಕೌಂಟ್ ಮಾಡಿದ್ರೂ 7 ಬರುತ್ತೆ, ಕೌಂಟ್ ಮಾಡಿಲ್ಲ ಅಂದ್ರೂ 7 ಇರುತ್ತೆ, ಆಲ್ರೆಡಿ ಗೊತ್ತಿರೋದೆ ಅಂತ. ಆಲ್ರೆಡಿ ಔಟ್ಕಮ್ ನಮಗೆ ಫಿಕ್ಸ್ ಆಗಿ ಗೊತ್ತಿದೆ. ಈಗ ಒಂದು ವಾರದಲ್ಲಿ ಎಷ್ಟು ದಿನಗಳಿದಾವೆ ಅಂದರೆ 7 ಡೇಸ್ ಇದಾವೆ ಅಂತ ನಾವು ಆಲ್ರೆಡಿ ಹೇಳ್ತೀವಿ, ಅಂದರೆ ನಮ್ಗೆ ಆಲ್ರೆಡಿ ಫಿಕ್ಸ್ ಆಗಿದೆ ಆನ್ಸರ್. ಸೊ ಒಂದು ವಾರದಲ್ಲಿ 7 ದಿನಗಳಿದಾವೆ ಅಂತೇಳಿ. ಬಟ್ ಅಂಥ ಎಕ್ಸ್ಪೆರಿಮೆಂಟ್ ಏನಂತ ಕರಿತೀನಿ ನಾನಲ್ಲಿ ಡಿಟರ್ಮಿನಿಸ್ಟಿಕ್ ಎಕ್ಸ್ಪೆರಿಮೆಂಟ್ ಅಂತ ಕರಿತೀನಿ. ಅಂದರೆ ಆ ಒಂದು ಎಕ್ಸ್ಪೆರಿಮೆಂಟ್ ನಡೆಯೋಕ್ಕಿಂತ ಮುಂಚೆನೇ ನನಗೆ ಏನು ಔಟ್ಕಮ್ ಬರುತ್ತೆ ಅಂತ ನನಗೆ ಗೊತ್ತಿರುತ್ತೆ. ಸೊ ಅದನ್ನ ಏನಂತ ಕರಿತೀನಿ, ಡಿಟರ್ಮಿನಿಸ್ಟಿಕ್ ಎಕ್ಸ್ಪೆರಿಮೆಂಟ್ ಅಂತ ಕರಿತೀನಿ. ರ್ಯಾಂಡಮ್ ಎಕ್ಸ್ಪೆರಿಮೆಂಟ್ ಅಂದರೆ ನನಗೆ ಎಕ್ಸ್ಪೆರಿಮೆಂಟ್ ನಡೆಯೋಕ್ಕಿಂತ ಮುಂಚೆ ಏನು ಔಟ್ಕಮ್ ಬರುತ್ತೆ ಅಂತ ನನಗೆ 100% ಗೊತ್ತಿರಲ್ಲ, ಬಟ್ ಇದಾಗ್ಬೋದು, ಇಲ್ಲ ಈ ಥರ ಒಂದು ಔಟ್ಕಮ್ ಬರ್ಬೋದು ಅಂತ ನಾನು ಪ್ರೆಡಿಕ್ಟ್ ಮಾಡ್ಬೋದು. ಸೊ ನಿಮ್ಗೆ ಗೊತ್ತಾಯ್ತಲ್ಲ ರ್ಯಾಂಡಮ್ ಮತ್ತು ಡಿಟರ್ಮಿನಿಸ್ಟಿಕ್ ಎಕ್ಸ್ಪೆರಿಮೆಂಟ್ನ ಡಿಫ್ರೆನ್ಸ್ ಏನಂತೇಳಿ. ಓಕೆ, ಅರ್ಥ ಆಗ್ತಿದೆ ಅಂತ ನಾನು ಅನ್ಕೊತೀನಿ. ಓಕೆ, ಇಲ್ಲಿ ನೆಕ್ಸ್ಟ್ ಈವೆಂಟ್. ಈವೆಂಟ್ ಅಂದರೆ ಏನು? ಔಟ್ಕಮ್ ಆಫ್ ಆ್ಯನ್ ಎಕ್ಸ್ಪೆರಿಮೆಂಟ್ ಈಸ್ ಕಾಲ್ಡ್ ಆನ್ ಈವೆಂಟ್. ನಾನು ಯಾವುದಾದ್ರೂ ಒಂದು ಎಕ್ಸ್ಪೆರಿಮೆಂಟ್ ನಡೆಸಿದಾಗ ಏನಾದರೂ ಒಂದು ಔಟ್ಕಮ್ ಬರುತ್ತಲ್ಲ ಅದನ್ನು ನಾವೇನಂತ ಕರಿತೀವಿ, ಇಲ್ಲಿ ಈವೆಂಟ್ ಅಂತ ಕರಿತೀವಿ. ಸೊ ನೀವು ಎನಿ ಎಕ್ಸ್ಪೆರಿಮೆಂಟ್, ಯಾವುದಾದ್ರು ಒಂದು ಎಕ್ಸ್ಪೆರಿಮೆಂಟ್ ಮಾಡಿದಾಗ ಏನು ಔಟ್ಕಮ್ ಬರುತ್ತೋ ಅದನ್ನು ನಾವೇನಂತ ಕರಿತೀವಿ, ಈವೆಂಟ್ ಅಂತ ಕರಿತೀವಿ. ಡಿನೋಟೆಡ್ ಬೈ ಕ್ಯಾಪಿಟಲ್ ಲೆಟರ್ಸ್ A, B, C and D ಅಪ್ ಟು ಸೊ ಆನ್. ಸೊ ಈ ಒಂದು ಈವೆಂಟ್ ನಾನು ಏನಂತ ಡಿನೋಟ್ ಮಾಡ್ತೀನಿ, ಕ್ಯಾಪಿಟಲ್ ಲೆಟರ್ಸಿಂದ ನಾನು ಡಿನೋಟ್ ಮಾಡ್ತಾ ಹೋಗ್ತೀನಿ. ಫಾರ್ ಎಕ್ಸಾಂಪಲ್, ಈವೆಂಟಿಗೆ ಒಂದು ಎಕ್ಸಾಂಪಲ್, ಥ್ರೋವಿಂಗ್ ಆಫ್ ಆ್ಯನ್ ಅನ್ಬಯಾಸ್ಡ್ ಡೈ. ಸೊ ಏನು ಮಾಡ್ತೀನಿ ನಾನಿಲ್ಲಿ, ಒಂದು ಡೈನ ನಾನಿಲ್ಲಿ ಥ್ರೋ ಮಾಡ್ತೀನಿ. ಅಂದರೆ ನಾವೊಂದು ಡೈನ ಹಾಕಿದಾಗ ಈಗ ಫಸ್ಟ್ ಎಕ್ಸ್ಪೆರಿಮೆಂಟ್ ಏನಂತ ಹೇಳ್ತೀನಿ, ಸಮ್ ಗೆಟ್ಟಿಂಗ್ ಎ ಈವನ್ ನಂಬರ್. ಗೆಟ್ಟಿಂಗ್ ಎ ಈವನ್ ನಂಬರ್ ಅಂದರೆ ಏನಾಗಿರುತ್ತೆ, ಈವೆಂಟ್ ಏನಾಗುತ್ತೆ ಇವಾಗ, ಈವೆಂಟ್ A ಈಕ್ವಲ್ ಟು ಈವನ್ ನಂಬರ್ ಏನೇನು ಬರುತ್ತೆ, ನಾವು ಒಂದ್ಸರಿ ಥ್ರೋ ಮಾಡಿದಾಗ 2 ಬರ್ಬೋದು, 4 ಬರ್ಬೋದು, ಇಲ್ಲ 6 ಬರ್ಬೋದು. ಹೌದಾ, ಇದು ಒಂದು ಈವೆಂಟ್ ಔಟ್ಕಮ್ಸ್. ಗೆಟ್ಟಿಂಗ್ ಎ ಈವನ್ ನಂಬರ್ ಅಂದರೆ 2 ಬರ್ಬೋದು, 4 ಬರ್ಬೋದು, 6 ಬರ್ಬೋದು. ಸೊ ಇದನ್ನ ನಾನು ಏನಂತ ಕರಿತೀನಿ, ಇಲ್ಲಿ ಒಂದು ಈವೆಂಟ್ ಅಂತ ಕರಿತೀನಿ. ಒಂದು ಎಕ್ಸ್ಪೆರಿಮೆಂಟ್ ಮಾಡಿದಾಗ ಗೆಟ್ಟಿಂಗ್ ಎ ಈವನ್ ನಂಬರ್ ಅಂತೇಳಿ ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತೀನಿ, ಅವಾಗ ನಾನು 2 ಬರುತ್ತೆ ಅಥವಾ 4 ಬರುತ್ತೆ ಅಥವಾ 6 ಬರುತ್ತೆ, ಇದನ್ನ ಒಂದು ಈವೆಂಟ್ ಅಂತ ಕರಿತೀನಿ. ಅಥವಾ ಗೆಟ್ಟಿಂಗ್ ಎ ಪ್ರೈಮ್ ನಂಬರ್, ಗೆಟ್ಟಿಂಗ್ ಎ ಪ್ರೈಮ್ ನಂಬರ್. ಸೊ ಇದ್ರಲ್ಲಿ ಪ್ರೈಮ್ ನಂಬರ್ ಯಾವಾಗ ಬರುತ್ತೆ, ಸಪೋಸ್ B ಈಕ್ವಲ್ ಟು ಸಮ್ 2, 3 and 5. ಸೊ ಇದನ್ನು ಗೆಟ್ಟಿಂಗ್ ಎ ಪ್ರೈಮ್ ನಂಬರ್, ಇದು ಒಂದು ಈವೆಂಟ್. ಸೊ ಇದೇ ಥರ ಗೆಟ್ಟಿಂಗ್ ಎ 2, ಗೆಟ್ಟಿಂಗ್ 3, ಗೆಟ್ಟಿಂಗ್ 4 ಆರ್ ಲೆಸ್ ದೆನ್ 4, ಗ್ರೇಟರ್ ದೆನ್ 4. ಸೊ ಈ ಥರ ನಾನು ಒಂದೊಂದು ಎಕ್ಸ್ಪೆರಿಮೆಂಟ್ ಮಾಡ್ತಾ ಹೋದಾಗ ನನಗೆ ಅಲ್ಲಿ ಒಂದೊಂದು ಔಟ್ಕಮ್ ಬರ್ತಾ ಹೋಗುತ್ತೆ. ಸೊ ಪ್ರತಿಯೊಂದು ಔಟ್ಕಮ್ ಏನು ಬರುತ್ತಲ್ಲ ಎಲ್ಲ ಔಟ್ಕಮ್ನ ಏನಂತ ಕರಿತೀನಿ, ಒಂದು ಈವೆಂಟ್ ಅಂತ ಕರಿತೀನಿ. ಗೊತ್ತಾಗ್ತಿದೆಯಲ್ಲ? ಓಕೆ, ನೆಕ್ಸ್ಟ್ ಇಲ್ಲಿ ಸ್ಯಾಂಪಲ್ ಸ್ಪೇಸ್. ಓಕೆ, ಇಲ್ಲಿ ಸ್ಯಾಂಪಲ್ ಸ್ಪೇಸ್ ಅಂದ್ರೇನು, ದ ಸೆಟ್ ಆಫ್ ಆಲ್ ಪಾಸಿಬಲ್ ಔಟ್ಕಮ್ಸ್ ಆಫ್ ಆನ್ random experiment. The set of all possible outcomes of an random experiment denoted by ಈ ಒಂದು ಸಿಂಬಲ್ ಇಂದ ನಾವು ಡಿನೋಟ್ ಮಾಡ್ತೀವಿ ಈ ಒಂದು ಸ್ಯಾಂಪಲ್ ಸ್ಪೇಸ್ನ. ಅಥವಾ ಕೆಲವೊಂದು ಬುಕ್ಕಲ್ಲಿ ಈ ಥರ ಒಂದು ಸ್ಟೈಲಿಶ್ SL ಕೂಡ ಬರೆದಿರ್ತಾರೆ, ಒಂದು ಒಂದು ಡಿಫ್ರೆಂಟ್ ಆಗಿ ಬರೆದಿರ್ತಾರೆ, ಆ ಥರ ಕೂಡ ನಾವು ಡಿನೋಟ್ ಮಾಡ್ಬೋದು. ಅಥವಾ ಈ ಒಂದು ಸಿಂಬಲ್ ಇಂದ ಕೂಡ ಡಿನೋಟ್ ಮಾಡ್ಬೋದು. ಇಲ್ಲಿ ಸ್ಯಾಂಪಲ್ ಸ್ಪೇಸ್ ಅಂದರೆ ಏನಿಲ್ಲ, ಇಲ್ಲಿ ಯಾವುದೋ ಒಂದು ರ್ಯಾಂಡಮ್ ಎಕ್ಸ್ಪೆರಿಮೆಂಟ್ ಇದ್ದಾಗ ಆ ಒಂದು ರ್ಯಾಂಡಮ್ ಎಕ್ಸ್ಪೆರಿಮೆಂಟಲ್ಲಿ ಯಾವ್ಯಾವ ಔಟ್ಕಮ್ಸ್ ಬರ್ತಾವೋ ಆ ಎಲ್ಲ ಔಟ್ಕಮ್ಸ್ಗಳ ಒಂದು ಸೆಟ್, ಒಂದು ಕಲೆಕ್ಷನ್ ಏನಂತ ಕರಿತೀನಿ ನಾನಲ್ಲಿ ಸ್ಯಾಂಪಲ್ ಸ್ಪೇಸ್ ಅಂತ ಕರಿತೀನಿ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ ಏನಂತಿದೆ, ಟಾಸಿಂಗ್ ಆಫ್ ಎ ಫೇರ್ ಕಾಯಿನ್. ಇದರಲ್ಲಿ ಟಾಸಿಂಗ್ ಆಫ್ ಎನ್ ಫೇರ್ ಕಾಯಿನ್. ಸೊ ಇವಾಗ ನಾನು ಯಾವುದಾದ್ರು ಒಂದು ಕಾಯಿನಲ್ಲಿ ಟಾಸ್ ಮಾಡಿದಾಗ ನನಗೇನು ಬರುತ್ತೆ, ಸಪೋಸ್ ಇದನ್ನು ಒಂದನ್ನು ಯಾವುದಾದ್ರು ಒಂದು ಎಕ್ಸ್ಪೆರಿಮೆಂಟ್ ಅಂತ ಕರಿತೀನಿ, ತೊಗೊಳ್ತೀನಿ. ಫಸ್ಟ್ ನಾನು ಒಂದು ಕಾಯಿನ್ನ ಟಾಸ್ ಮಾಡಿದಾಗ ಏನು ಬರುತ್ತೆ ನನಗಿಲ್ಲಿ, ಎಡ್ಡಾದರೂ ಬರ್ಬೋದು, ಅಥವಾ ಇದೊಂದು ಇನ್ನೊಂದು ನಾನು ಇಲ್ಲಿ ಎಕ್ಸ್ಪೆರಿಮೆಂಟ್ ಅಂತ ತೊಗೊಂಡಾಗ ಟೇಲ್ ಆದರೂ ಬರ್ಬೋದು. ಸೊ ಈ ಎಲ್ಲ ಔಟ್ಕಮ್ಸ್, ಇಲ್ಲಿ ಎಡ್ ಅನ್ನೋದು ಒಂದು ಔಟ್ಕಮ್, ಟೇಲ್ ಅನ್ನೋದು ಒಂದು ಔಟ್ಕಮ್, ಈ ಎಲ್ಲ ಔಟ್ಕಮ್ಗಳ ಒಂದು ಕಲೆಕ್ಷನ್, ಅದನ್ನು ಏನಂತ ಕರಿತೀನಿ ನಾನು ಸ್ಯಾಂಪಲ್ ಸ್ಪೇಸ್. ಸ್ಯಾಂಪಲ್ ಸ್ಪೇಸ್ ಏನಾಗುತ್ತೆ ನನಗಿಲ್ಲಿ ಎಡ್ ಟೇಲ್ ಅಂತ. ಸೊ ಇಲ್ಲಿ ಯಾವುದಾದ್ರೂ ಒಂದು ನಾನಿಲ್ಲಿ ಎಕ್ಸ್ಪೆರಿಮೆಂಟ್ ಮಾಡ್ತಿರ್ಬೇಕಾದ್ರೆ ರ್ಯಾಂಡಮ್ ಎಕ್ಸ್ಪೆರಿಮೆಂಟ್, ಆ ರ್ಯಾಂಡಮ್ ಎಕ್ಸ್ಪೆರಿಮೆಂಟಿಂದ ಯಾವುದ್ಯಾವುದು ಪಾಸಿಬಲ್ ಔಟ್ಕಮ್ಸ್ ಬರುತ್ತೋ ಅವೆಲ್ಲದರದ ಒಂದು
ಸೆಟ್ ಆಗಿ ಬರೆಯೋದನ್ನ ನಾನು ಏನಂತ ಕರಿತೀನಿ ಸ್ಯಾಂಪಲ್ ಸ್ಪೇಸ್. ನನಗೆ ಒಂದು ಕಾಯಿನ್ನ ಟಾಸ್ ಮಾಡಿದಾಗ ಹೆಡ್ ಬರ್ಬೋದು, ಟೇಲ್ ಬರ್ಬೋದು. ಸೊ ಅವೆರಡು ಪಾಸಿಬಲ್. ಸೊ ಅವೆರಡು ಪಾಸಿಬಲ್ ಔಟ್ಕಮ್ಸ್ನ ನಾನು ಇಲ್ಲಿ ಒಂದು ಸೆಟ್ ಆಗಿ ಬರೆದಾಗ ಏನಾಗುತ್ತೆ ಅದು ಸ್ಯಾಂಪಲ್ ಸ್ಪೇಸ್ ಅಂತ, ಅಂದರೆ ಹೆಡ್ ಕಮ ಟೇಲ್. ಸೊ ಇಲ್ಲಿ ಕ್ಲಿಯರ್ಲಿ ಸ್ಯಾಂಪಲ್ ಸ್ಪೇಸ್ ಏನಾಗುತ್ತೆ ಹೆಡ್ ಕಮ ಟೇಲ್ ಅಂತ ಹೇಳ್ಬೋದು. ಓಕೆ, ಇಲ್ಲಿ ನೆಕ್ಸ್ಟ್ ಎಕ್ಸಾಂಪಲ್ ಒಂದಿದೆ ನೋಡಿ, ಏನಂತಿದೆ ನೆಕ್ಸ್ಟ್ ಎಕ್ಸಾಂಪಲ್, ಥ್ರೋಯಿಂಗ್ ಅಪ್ ಆನ್ ಅನ್ಬಯಾಸ್ಡ್ ಡೈ. ಹೌದಾ, ಇಲ್ಲಿ ನೆಕ್ಸ್ಟ್ ಎಕ್ಸಾಂಪಲ್ ಏನಿದೆ, ಥ್ರೋಯಿಂಗ್ ಅಪ್ ಆನ್ ಅನ್ಬಯಾಸ್ಡ್ ಡೈ. ಸೊ ಇವಾಗ ಇದ್ರದ್ದು ಸ್ಯಾಂಪಲ್ ಸ್ಪೇಸ್, ಇಲ್ಲಿ ಸ್ಯಾಂಪಲ್ ಸ್ಪೇಸ್ ಏನಾಗುತ್ತೆ, ಸೊ ಯಾವುದಾದ್ರು ಒಂದು ಡೈನ ನಾನು ಇಲ್ಲಿ ಥ್ರೋ ಮಾಡಿದಾಗ ಏನೇನು ನಂಬರ್ಸ್ ಬರುತ್ತೆ ನನಗೆ, 1 ಬರ್ಬೋದು, 2 ಬರ್ಬೋದು, 3 ಬರ್ಬೋದು, 4 ಬರ್ಬೋದು, 5 ಬರ್ಬೋದು, 6 ಬರ್ಬೋದು. ಇವೆಲ್ಲ ಏನಲ್ಲಿ ಪಾಸಿಬಲ್ ಔಟ್ಕಮ್ಸ್. ಎಲ್ಲ ಪಾಸಿಬಲ್ ಔಟ್ಕಮ್ಸ್ನ ನಾನಿಲ್ಲಿ ಒಂದು ಸೆಟ್ ಆಗಿ ಬರೆದಾಗ ಅದನ್ನ ಏನಂತ ಕರಿತೀನಿ, ನಾನಿಲ್ಲಿ ಸ್ಯಾಂಪಲ್ ಸ್ಪೇಸ್ ಅಂತ ಕರಿತೀನಿ. ಅದನ್ನೇನಂತ ಕರಿತೀನಿ ಸ್ಯಾಂಪಲ್ ಸ್ಪೇಸ್. ಸೊ ಸ್ಯಾಂಪಲ್ ಸ್ಪೇಸ್ ಈಕ್ವಲ್ ಟು 1, 2, 3, 4, 5, 6. ಓಕೆ, ಇಲ್ಲಿ ಗೊತ್ತಾಯ್ತಲ್ಲ ಸ್ಯಾಂಪಲ್ ಸ್ಪೇಸ್ ಅಂದ್ರೆ ಏನಂತ. ಓಕೆ, ಇಲ್ಲಿ ನೆಕ್ಸ್ಟ್ ಇಲ್ಲಿ ಟೈಪ್ಸ್ ಆಫ್ ಈವೆಂಟ್ಸ್. ಸೊ ಇಲ್ಲಿವರೆಗೂ ಈಗ ಸ್ಯಾಂಪಲ್ ಸ್ಪೇಸ್ ಅಂದ್ರೆ ಏನಂತ ಗೊತ್ತಾಯ್ತು, ಈವೆಂಟ್ ಅಂದ್ರೆ ಏನಂತ ಗೊತ್ತಾಯ್ತು. ಅದರಲ್ಲಿ ಟೈಪ್ಸ್ ಆಫ್ ಈವೆಂಟ್ಸ್, ಯಾವ್ಯಾವ ಈವೆಂಟ್ಸ್ ಇದಾವೆ, ಇಲ್ಲಿ ಟೈಪ್ಸ್ ಆಫ್ ಈವೆಂಟ್ಸ್ ಏನು ಅಂತ ನೋಡ್ತಾ ಹೋಗೋಣ. ಅದರಲ್ಲಿ ಫಸ್ಟ್ ಒನ್ ಸಿಂಪಲ್ ಈವೆಂಟ್, ಸಿಂಗಲ್ಟನ್ ಸಬ್ಸೆಟ್ ಆಫ್ ದ ಸ್ಯಾಂಪಲ್ ಸ್ಪೇಸ್ ಈಸ್ ಕಾಲ್ಡ್ ಸಿಂಪಲ್ ಇವೆಂಟ್. ಇಲ್ಲಿ ಸಿಂಪಲ್ ಇವೆಂಟ್ ಅಂದ್ರೆ ಒಂದು ಸ್ಯಾಂಪಲ್ ಸ್ಪೇಸ್ನ ಸಿಂಗಲ್ಟನ್ ಸಬ್ಸೆಟ್ ಆಗಿರ್ಬೇಕು. ಒಂದು ಈವೆಂಟ್ ನಡೆಸಿದಾಗ ಒಂದು ಈವೆಂಟ್ನ ನಾನು ಏನಂತ ಬರೀತೀನಿ, ಸಮ್ ಈವೆಂಟ್ ಈಕ್ವಲ್ ಟು ಅಂತ ಸೆಟ್ ಒಳಗೆ ಬರೀತೀನಲ್ಲ, ಆ ಸೆಟ್ಟಲ್ಲಿ ಆ ಸೆಟ್ ಏನಾಗಿರ್ಬೇಕು, ಸಿಂಗಲ್ಟನ್ ಸೆಟ್ ಆಗಿರ್ಬೇಕು. ಅಂತ ಒಂದು ಈವೆಂಟ್ ಏನಂತ ಕರಿತೀನಿ ನಾನಿಲ್ಲಿ ಸಿಂಪಲ್ ಇವೆಂಟ್ ಅಂತ ಕರಿತೀನಿ. ಫಾರ್ ಎಕ್ಸಾಂಪಲ್, ಕನ್ಸಿಡರ್ ರ್ಯಾಂಡಮ್ ಎಕ್ಸ್ಪೆರಿಮೆಂಟ್ ಆಫ್ ಆನ್ ಟಾಸಿಂಗ್ ಪೇರ್ ಕಾಯಿನ್, ಲೆಟ್ ಎ ಬಿ ದ ಈವೆಂಟ್ ಆಫ್ ಗೆಟ್ಟಿಂಗ್ ಎ ಟೇಲ್. ಇಲ್ಲಿ ಏನು ಹೇಳ್ತಿದ್ದಾರೆ ಎಕ್ಸ್ಪೆರಿಮೆಂಟ್, ಇಲ್ಲಿ ರ್ಯಾಂಡಮ್ ಎಕ್ಸ್ಪೆರಿಮೆಂಟ್ ಏನಿಲ್ಲಿ ಟಾಸಿಂಗ್ ಎ ಫೇರ್ ಕಾಯಿನ್. ನನಗೆ ಏನೇನು ಬರ್ಬೋದು ಅವಾಗ ನಾವು ಒಂದು ಎಕ್ಸ್ಪೆರಿಮೆಂಟ್ನ ನಾನಿಲ್ಲಿ ಮಾಡಿದಾಗ, ಅಥವಾ ಹೆಡ್ ಬರ್ಬೋದು ಅಥವಾ ಟೇಲ್ ಬರ್ಬೋದು. ಅದು ಒಂದು ರ್ಯಾಂಡಮ್ ಎಕ್ಸ್ಪೆರಿಮೆಂಟ್ ಮಾಡಿದಾಗ, ಒಂದು ಟಾಸ್ನ ಕಾಯಿನ್ ಮಾಡಿದಾಗ ನನಗೆ ಹೆಡ್ ಬರ್ಬೋದು, ಟೇಲ್ ಬರ್ಬೋದು. ಅದರಲ್ಲಿ ಏನು ಈವೆಂಟ್ ಹೇಳ್ತಿದ್ದಾರೆ ಅವರು, ಲೆಟ್ ಎ ಬಿ ಎ ಈವೆಂಟ್ ಆಫ್ ಗೆಟ್ಟಿಂಗ್ ಎ ಟೇಲ್. ಸೊ ಏನು ಅನ್ನೋದೇನಿಲ್ಲಿ ಗೆಟ್ಟಿಂಗ್ ಎ ಟೇಲ್, ಟಿ ಎ ಈಕ್ವಲ್ ಟು ಟಿ. ಇದು ಸಿಂಗಲ್ಟನ್ ಸೆಟ್ ಅಲ್ವಾ, ಓನ್ಲಿ ಒಂದು ಎಲಿಮೆಂಟ್ ಇದೆ ಸೆಟ್ಟಲ್ಲಿ. ಸೊ ಕ್ಲಿಯರ್ ಏನಾಗುತ್ತದೆ ಸಿಂಗಲ್ಟನ್ ಸೆಟ್. ಸೊ ಇಲ್ಲಿ ಸ್ಯಾಂಪಲ್ ಸ್ಪೇಸ್ ಏನಾಯ್ತು ನನಗಿಲ್ಲಿ, ಸ್ಯಾಂಪಲ್ ಸ್ಪೇಸ್ ಈಕ್ವಲ್ ಟು ಕ್ಲಿಯರ್ ಆಗಿ ನೋಡಿ, ಸ್ಯಾಂಪಲ್ ಸ್ಪೇಸ್ ಏನಾಗುತ್ತೆ, ಫಸ್ಟ್ ಏನಿದೆ ಇಲ್ಲಿ ರ್ಯಾಂಡಮ್ ಎಕ್ಸ್ಪೆರಿಮೆಂಟ್ ಆಫ್ ಟಾಸಿಂಗ್ ಎ ಪೇರ್ ಕಾಯಿನ್. ನಾನೊಂದು ಕಾಯಿನ್ನ ಟಾಸ್ ಮಾಡಿದಾಗ ಸ್ಯಾಂಪಲ್ ಸ್ಪೇಸ್ ಏನಾಗುತ್ತೆ ನನಗಿಲ್ಲಿ, ಬಂದರೆ ಹೆಡ್ ಬರುತ್ತೆ, ಇಲ್ಲಿ ಟೇಲ್ ಬರುತ್ತೆ. ಹೌದಾ, ಪಾಸಿಬಲ್ ಔಟ್ಕಮ್ಸ್. ಸೊ ಇದನ್ನು ಸೆಟ್ ಆಗಿ ಬರೆದ್ರೆ ಇದನ್ನು ಸ್ಯಾಂಪಲ್ ಸ್ಪೇಸ್ ಅಂತ ಕರಿತೀನಿ. ಸೊ ಇವಾಗ ಅದರಲ್ಲಿ ಏನು ಹೇಳಿದರೆ, ಒಂದು ಈವೆಂಟ್ ಲೆಟ್ ಎ ಬಿ ಎ ಈವೆಂಟ್ ಆಫ್ ಗೆಟ್ಟಿಂಗ್ ಎ ಟೇಲ್, ಟೇಲ್ ಬರ್ತಕ್ಕಂಥ ಈವೆಂಟ್. ಸೊ ಮೊದಲನೇ ಸಮ್ ಎ ಈಕ್ವಲ್ ಟು ಟಿ. ಸೊ ಇದೇನಾಗಿದೆ ಕ್ಲಿಯರ್ಲಿ ಸಿಂಗಲ್ಟನ್ ಸೆಟ್. ಹೌದಾ, ಸಿಂಗಲ್ಟನ್ ಸೆಟ್ ಜೊತೆಗೆ ಇದೇನಾಗಿದೆ, ಎ ಈಸ್ ಸಬ್ಸೆಟ್ ಆಫ್ ಸ್ಯಾಂಪಲ್ ಸ್ಪೇಸ್. ಸೊ ಕ್ಲಿಯರ್ಲಿ ಸಿಂಗಲ್ಟನ್ ಸಬ್ಸೆಟ್ ಆಫ್ ಸ್ಯಾಂಪಲ್ ಸ್ಪೇಸ್. ಸೊ ಅವಾಗ ಏನಾಗುತ್ತೆ, ಇದು ಸಿಂಪಲ್ ಈವೆಂಟ್ ಅಂತ ಕರಿತೀನಿ. ಯಾವುದಾದ್ರು ಒಂದು ಈವೆಂಟಲ್ಲಿ ಸಿಂಗಲ್ಟನ್ ಸೆಟ್ ಆಗಿದ್ದು ಮತ್ತು ಅದು ನಮ್ಮ ಸ್ಯಾಂಪಲ್ ಸ್ಪೇಸಿಗೆ ಸಬ್ಸೆಟ್ ಆಗಿದ್ರೆ ಅವಾಗ ಅಂಥ ಒಂದು ಈವೆಂಟ್ನ ಏನಂತ ಕರಿತೀನಿ ನಾನಿಲ್ಲಿ ಸಿಂಪಲ್ ಈವೆಂಟ್ ಅಂತ ಕರಿತೀನಿ. ನೆಕ್ಸ್ಟ್ ಇಲ್ಲಿ ಕಾಂಪೌಂಡ್ ಈವೆಂಟ್. ಕಾಂಪೌಂಡ್ ಈವೆಂಟ್ ಯೂನಿಯನ್ ಆಫ್ 2 or more ಸಿಂಪಲ್ ಈವೆಂಟ್ಸ್. ಇಲ್ಲಿ ಒಂದು ಅಥವಾ ಒಂದಕ್ಕಿಂತ ಜಾಸ್ತಿ ಸಿಂಪಲ್ ಈವೆಂಟ್ಸ್ನ ಯೂನಿಯನ್ ಮಾಡಿದ್ರೆ ಏನು ಬರುತ್ತೆ ನಮಗೆ, ಇಲ್ಲಿ ಕಾಂಪೌಂಡ್ ಈವೆಂಟ್ ಅಂತ ಬರುತ್ತೆ. ಇನ್ನೊಂದು ಎಕ್ಸಾಂಪಲ್ ಇದೆ ನೋಡೋಣ. ಲೆಟ್ ಎ ಬಿ ದ ಈವೆಂಟ್ ಆಫ್ ಗೆಟ್ಟಿಂಗ್ ಎನ್ ಈವನ್ ನಂಬರ್ ಇನ್ ದ ಎಕ್ಸ್ಪೆರಿಮೆಂಟ್ ಆಫ್ ಥ್ರೋಯಿಂಗ್ ಎನ್ ಅನ್ಬಯಾಸ್ಡ್ ಡೈ. ಏನು ಹೇಳಿದ್ರಲ್ಲಿ, ಈವೆಂಟ್ ಅನ್ನೋದು ಗೆಟ್ಟಿಂಗ್ ಈವನ್ ನಂಬರ್. ಯಾವಾಗ ನಾನೊಂದು ಡೈನ ಇಲ್ಲಿ ಎಕ್ಸ್ಪೆರಿಮೆಂಟ್ ಆಗಿ ಥ್ರೋ ಮಾಡಿದಾಗ ನನಗಿಲ್ಲಿ ಈವನ್ ನಂಬರ್ ಬರುತ್ತೆ. ಫಸ್ಟ್ ಇಲ್ಲಿ ಏನು ಬರ್ಬೋದು, ಸಪೋಸ್ ನಾನು ಇಲ್ಲಿ ಈವನ್ ನಂಬರ್ ಅಂದ್ರೆ ಏನು, ಫಸ್ಟ್ ಒಂದ್ಸರಿ ಥ್ರೋ ಮಾಡಿದ್ರೆ 2 ಬರ್ಬೋದು, ಸೆಕೆಂಡ್ ಟೈಮ್ ಒಂದು ಡೈನ್ ಹಾಕಿದಾಗ 4 ಬರ್ಬೋದು, ಆಮೇಲೆ 6 ಬರ್ಬೋದು. ಸೊ ಇದು ಸಿಂಪಲ್ ಇವೆಂಟ್, ಸಿಂಗಲ್ಟನ್ ಸೆಟ್. ಹೌದಾ, ಇದು ಕೂಡ ಸಿಂಪಲ್ ಇವೆಂಟ್. ಸೊ ಇದು ಕೂಡ ಸಿಂಪಲ್ ಇವೆಂಟ್. ಸೊ ಇಲ್ಲಿ 1 time 2 ಬರುತ್ತೆ, 1 time 4 ಬರುತ್ತೆ, 1 time 6 ಬರುತ್ತೆ. ಸೊ ಇದನ್ನೆಲ್ಲ ಯೂನಿಯನ್ ಮಾಡಿದಾಗ ಏನಾಗುತ್ತೆ ನನಗಿಲ್ಲಿ ಗೆಟ್ಟಿಂಗ್ ಈವನ್ ನಂಬರ್. ಅಂದರೆ ಯಾವಾಗ ಈವನ್ ನಂಬರ್ ಬರುತ್ತೆ ಅದೆಲ್ಲ ಒಂದು ಸೆಟಲ್ಲಿ ಬರುತ್ತೆ. ಸೊ ಇದನ್ನೆಲ್ಲ ಯೂನಿಯನ್ ಮಾಡಿದ್ರೆ ಏನಾಗುತ್ತೆ, 2 ಯೂನಿಯನ್ 4 ಯೂನಿಯನ್ 6
ಇವೆಲ್ಲ ಸಿಂಪಲ್ ಇವೆಂಟ್ಸ್. ಇವನ್ನೆಲ್ಲ ಇವನೇನು ಮಾಡಿದ್ರೆ ಏನಾಗುತ್ತೆ ನನಗಿಲ್ಲಿ 2, 4, 6. ಸೊ ಸಿಂಪಲ್ ಇವೆಂಟ್ಗಳು ಅಂದರೆ ಒಂದು ಅಥವಾ ಒಂದಕ್ಕಿಂತ ಜಾಸ್ತಿ, ಸಾರಿ 2 or more, ಎರಡು ಅಥವಾ ಎರಡಕ್ಕಿಂತ ಜಾಸ್ತಿ ಸಿಂಪಲ್ ಇವೆಂಟ್ಗಳ ಯೂನಿಯನ್ ಮಾಡಿದಾಗ ಏನು ಬರುತ್ತೆ ನನಗಿಲ್ಲಿ ಕಾಂಪೌಂಡ್ ಇವೆಂಟ್ ಬರುತ್ತೆ. ಹೌದಾ? ಇಲ್ಲಿ 2 ಅನ್ನೋದೊಂದು ಈವನ್ ನಂಬರ್. ಸೊ ಇಲ್ಲಿ ಗೆಟಿಂಗ್ 2 ಅನ್ನೋದೊಂದು ಈವನ್ ನಂಬರ್, ಅದೊಂದು ಸಿಂಪಲ್ ಇವೆಂಟ್. ಗೆಟಿಂಗ್ 4 ಅನ್ನೋದೊಂದು ಈವನ್ ನಂಬರ್, ಅದು ಕೂಡ ಒಂದು ಸಿಂಪಲ್ ಇವೆಂಟ್. ಗೆಟಿಂಗ್ 6 ಅನ್ನೋದು ಕೂಡ ಒಂದು ಈವನ್ ನಂಬರ್, ಅದು ಕೂಡ ಒಂದು ಸಿಂಪಲ್ ಇವೆಂಟ್. ಇದನ್ನೆಲ್ಲ ಇಲ್ಲಿ ಯೂನಿಯನ್ ಮಾಡಿದಾಗ ನನಗೆ ಬರೋದು ಗೆಟಿಂಗ್ ಈವನ್ ನಂಬರ್ 2, 4, 6. ಅದನ್ನೇನಂತ ಕರಿತೀನಿ ನಾನಿಲ್ಲಿ ಕಾಂಪೌಂಡ್ ಇವೆಂಟ್ ಅಂತ ಕರಿತೀನಿ. ಯಾಕಂದರೆ ಎರಡು ಅಥವಾ ಎರಡಕ್ಕಿಂತ ಜಾಸ್ತಿ ಸಿಂಪಲ್ ಇವೆಂಟ್ನ ಯೂನಿಯನ್ ಮಾಡಿದಾಗ ನನಗಿಲ್ಲಿ ಒಂದು ರಿಸಲ್ಟ್ ಬರ್ತಿದೆ. ಆ ಒಂದು ರಿಸಲ್ಟ್ನ ನಾನು ಏನಂತ ಕರಿತೀನಿ? ಕಾಂಪೌಂಡ್ ಇವೆಂಟ್ ಅಂತ ಕರಿತೀನಿ. ಓಕೆ, ನೆಕ್ಸ್ಟ್ ಇಲ್ಲಿ ಇಂಪಾಸಿಬಲ್ ಇವೆಂಟ್. ಇಂಪಾಸಿಬಲ್ ಇವೆಂಟ್, an event which never occurs in random experiment is called an impossible event. ಅಂದರೆ ಇದೇನಾಗಲ್ಲ, ನಮ್ಮ ರ್ಯಾಂಡಮ್ ಎಕ್ಸ್ಪೆರಿಮೆಂಟಲ್ಲಿ ಯಾವುದೇ ಕಾರಣಕ್ಕೆ ಈ ಒಂದು ಇವೆಂಟ್ ನಡೆಯೋದಿಲ್ಲ. ಅಂಥ ಇವೆಂಟ್ನ ನಾನು ಇಲ್ಲಿ ಏನಂತ ಕರಿತೀನಿ? ಇಂಪಾಸಿಬಲ್ ಇವೆಂಟ್ ಅಂತ ಕರಿತೀನಿ. ಸಪೋಸ್ ಎಕ್ಸಾಂಪಲ್, in the random experiment of throwing an unbiased die, let A be the event of getting a number 6. ಸೊ ಇವಾಗ ನಾನು ಇಲ್ಲೊಂದು ಒಂದು ಡೈನ ಥ್ರೋ ಮಾಡಿದಾಗ ಏನೇನು ಬರುತ್ತೆ ನನಗಿಲ್ಲಿ? ನಾನಿಲ್ಲಿ ಒಂದು ಡೈನ ಥ್ರೋ ಮಾಡಿದಾಗ ನನಗೆ ಏನೇನು ಇಲ್ಲಿ ಪಾಸಿಬಿಲಿಟಿ ಇದೆ? ಯಾವ್ಯಾವ ಔಟ್ಕಮ್ಸ್ ಬರ್ಬೋದು? ಅಂದರೆ 1 ಬರ್ಬೋದು, 2 ಬರ್ಬೋದು, 3 ಬರ್ಬೋದು, 4 ಬರ್ಬೋದು, 5 ಬರ್ಬೋದು, ಅಥವಾ 6 ಬರ್ಬೋದು. ಹೌದಾ? ಬಟ್ ಅವ್ರು ಹೇಳ್ತಿರೋದೇನಿಲ್ಲಿ? ಲೆಟ್ ಎ ಬಿ ದ ಈವೆಂಟ್ ಆಫ್ ಗೆಟ್ಟಿಂಗ್ ಎ ನಂಬರ್ ಗ್ರೇಟರ್ ದೆನ್ 6. ಗ್ರೇಟರ್ ದೆನ್ 6 ಇರ್ತಕ್ಕಂಥ ಒಂದು ನಂಬರ್ ಸಿಗ್ಬೇಕಂತ ಹೇಳ್ತಾರೆ. ಸೊ ಇಲ್ಲಿ ಅದು ಇಂಪಾಸಿಬಲ್. ನಮಗಿಲ್ಲಿ ಯಾವುದೇ ಒಂದು ಗ್ರೇಟರ್ ದೆನ್ 6 ಇರ್ತಕ್ಕಂಥ ಯಾವುದೋ ಒಂದು ನಂಬರ್ ಸಿಗಲ್ಲ. ಸೊ ಆಗ ಏನಾಗುತ್ತೆ? ಇದು ಎಂಟಿ ಆಗುತ್ತೆ. ಸೊ ಎ ಈಕ್ವಲ್ ಟು ಎಂಟಿ ಸೆಟ್. ಯಾವುದೇ ನಮಗಿಲ್ಲಿ ಒಂದು ಈವೆಂಟ್ ನಮಗೆ ಸಿಗಲ್ಲ. ಇಂಥ ಈವೆಂಟ್ನ ಏನಂತ ಕರಿತೀನಿ ನಾನಿಲ್ಲಿ? ಇಂಪಾಸಿಬಲ್ ಈವೆಂಟ್ಸ್ ಅಂತ ಕರಿತೀವಿ. ಓಕೆ, ಇಲ್ಲಿ ನೆಕ್ಸ್ಟ್ ಸೂರ್ ಇವೆಂಟ್. ಇಲ್ಲಿ ಸೂರ್ ಇವೆಂಟ್ ಅಂದರೆ ಏನಂತ ನೋಡೋಣ. ಸೂರ್ ಇವೆಂಟ್, ಎನ್ ಈವೆಂಟ್ ವಿಚ್ ಆಲ್ವೇಸ್ ಅಕ್ಕರ್ಸ್ ಇನ್ ಎ ಟ್ರಯಲ್ ಆಫ್ ರ್ಯಾಂಡಮ್ ಎಕ್ಸ್ಪೆರಿಮೆಂಟ್ ಆರ್ an event of random experiment is said to be Sur event if the favorable set of the event is equal to sample space. ಇಲ್ಲಿ ಸೂರ್ ಇವೆಂಟ್ ಅಂದರೆ ಏನಿಲ್ಲ, ನಾನು ಯಾವುದಾದ್ರೂ ಒಂದು ಎಕ್ಸ್ಪೆರಿಮೆಂಟ್ನ ನಾನಿಲ್ಲಿ ಮಾಡಿದಾಗ ನನಗಲ್ಲಿ ಒಂದು ಫೇವರೇಬಲ್ ಸೆಟ್ ಬರುತ್ತೆ ಒಂದು ಎಕ್ಸ್ಪೆರಿಮೆಂಟ್ ಮಾಡಿದಾಗ. ಸೊ ಆ ಒಂದು ಫೇವರೇಬಲ್ ಸೆಟ್ಟು ನಮ್ಮ ಒಂದು ಸ್ಯಾಂಪಲ್ ಸ್ಪೇಸಿಗೆ ಈಕ್ವಲ್ ಆದಾಗ ಅಂಥ ಒಂದು ಈವೆಂಟ್ನ ಏನಂತ ಕರಿತೀನಿ ನಾನಿಲ್ಲಿ? ಸೂರ್ ಇವೆಂಟ್ ಅಂತ ಕರಿತೀನಿ. ಸಪೋಸ್ ಫಾರ್ ಎಕ್ಸಾಂಪಲ್, ಲೆಟ್ ಎ ಬಿ ದ ಈವೆಂಟ್ ಆಫ್ ಗೆಟ್ಟಿಂಗ್ ಎ ನಂಬರ್ ಲೆಸ್ ದೆನ್ ಆರ್ ಈಕ್ವಲ್ ಟು 6 ಇನ್ ದ ರ್ಯಾಂಡಮ್ ಎಕ್ಸ್ಪೆರಿಮೆಂಟ್ ಥ್ರೋವಿಂಗ್ ಎನ್ ಅನ್ಬಯಾಸ್ಡ್ ಡೈ. ಇಲ್ಲಿ ಏನು ಮಾಡ್ತಿದ್ದೀವಿ ನಾವಿಲ್ಲಿ? ಥ್ರೋವಿಂಗ್ ಎನ್ ಅನ್ಬಯಾಸ್ಡ್ ಡೈ. ಸೊ ನಂಗೆ ಏನೇನಿಲ್ಲ ಔಟ್ಕಮ್ಸ್ ಬರುತ್ತೆ? ಸೇಮ್ ಆವಾಗಲೇ ನೋಡಿದಂಗೆ 1 ಬರ್ಬೋದು, 2 ಅಥವಾ 3 ಅಥವಾ 4 ಅಥವಾ 5 ಅಥವಾ 6. ಹೌದಾ? ನಾನು ಒಂದು ಡೈನ ನಾನಿಲ್ಲಿ ರ್ಯಾಂಡಮ್ ಎಕ್ಸ್ಪೆರಿಮೆಂಟಾಗಿ ಒಂದು ಇಲ್ಲಿ ಥ್ರೋ ಮಾಡಿದಾಗ ನನಗೆ ಏನು ಬರುತ್ತೆ? ಇಲ್ಲಿ 1 ಬರ್ಬೋದು, 2 ಬರ್ಬೋದು, 3 ಬರ್ಬೋದು, 4 ಬರ್ಬೋದು, 5 ಬರ್ಬೋದು, ಅಥವಾ 6 ಬರ್ಬೋದು. ಇಷ್ಟರಲ್ಲಿ ಯಾವುದಾದ್ರು ಒಂದು ನಂಬರ್ ಬರ್ಬೋದು. ಅವ್ರು ಹೇಳಿರೋದೇನು ಇಲ್ಲಿ? ಎ ಬಿ ದ ಈವೆಂಟ್ ಆಫ್ ಗೆಟ್ಟಿಂಗ್ ಎ ನಂಬರ್ ಲೆಸ್ ದೆನ್ ಆರ್ ಈಕ್ವಲ್ ಟು 6. ಎ ಅನ್ನೋದೊಂದು ಈವೆಂಟ್. ಇಲ್ಲಿ ಫಸ್ಟ್ ಸ್ಯಾಂಪಲ್ ಸ್ಪೇಸ್ ಏನಾಗುತ್ತೆ? ಇಲ್ಲಿ ನಾನೊಂದು ಎಕ್ಸ್ಪೆರಿಮೆಂಟ್ ಮಾಡಿದಾಗ, ಒಂದು ರ್ಯಾಂಡಮ್ ಎಕ್ಸ್ಪೆರಿಮೆಂಟ್ ಮಾಡಿದಾಗ ಬರ್ತಕ್ಕಂಥ ಔಟ್ಕಮ್ಸ್. ಇಲ್ಲಿ ಏನು ಹೇಳಿದ್ರೆ ರ್ಯಾಂಡಮ್ ಎಕ್ಸ್ಪೆರಿಮೆಂಟ್ ಜಸ್ಟ್ ಒಂದು ಡೈನಲ್ಲಿ ಥ್ರೋ ಮಾಡ್ರಿ ಅಂತ. ಅವಾಗ ಏನು ಬರುತ್ತೆ ನನಗಿಲ್ಲಿ? ಪಾಸಿಬಲ್ ಔಟ್ಕಮ್ಸ್ 1, 2, 3, 4, 5, 6 ಇವೆಲ್ಲ ಪಾಸಿಬಲ್ ಔಟ್ಕಮ್ಸ್. ಇಲ್ಲಿ ರ್ಯಾಂಡಮ್ ಎಕ್ಸ್ಪೆರಿಮೆಂಟ್ ಏನಾಗುತ್ತೆ? 1, 2, 3, 4, 5, 6. ಸೊ ಇದಿಲ್ಲಿ ರ್ಯಾಂಡಮ್ ಎಕ್ಸ್ಪೆರಿಮೆಂಟ್, ಸಾರಿ ಇದೊಂದು ಸ್ಯಾಂಪಲ್ ಸ್ಪೇಸ್. ಸೊ ಈಗ ನನಗಿಲ್ಲಿ ಈವೆಂಟ್ ಏನಾಗುತ್ತೆ? ಈವೆಂಟ್ ಏನು ಕೊಟ್ಟಿದ್ದಾರೆ? ಎ ಬಿ ದ ಈವೆಂಟ್ ಆಫ್ ಗೆಟ್ಟಿಂಗ್ ಎ ನಂಬರ್ ಲೆಸ್ ದೆನ್ ಆರ್ ಈಕ್ವಲ್ ಟು 6. ಲೆಸ್ ದೆನ್ ಆರ್ ಈಕ್ವಲ್ ಟು 6 ಅಂದ್ರೇನು? 1, 2, 3, 4, 5, 6 ಇದು ಈವೆಂಟ್. ಸೊ ಈ ಒಂದು ಈವೆಂಟ್ ಏನಾಗ್ತಿಲ್ಲ? ಒಂದು ಸ್ಯಾಂಪಲ್ ಸ್ಪೇಸ್ಗೆ ಈಕ್ವಲ್ ಆಗ್ತಿಲ್ವಾ? ಸ್ಯಾಂಪಲ್ ಸ್ಪೇಸ್ ಈಕ್ವಲ್ ಟು ಎ. ಸೊ ಯಾವ ಒಂದು ಈವೆಂಟು ನಮ್ಮ ಒಂದು ಸ್ಯಾಂಪಲ್ ಸ್ಪೇಸ್ಗೆ ಈಕ್ವಲ್ ಆಗುತ್ತೋ ಅಂಥ ಒಂದು ಈವೆಂಟ್ನ ಏನಂತ ಕರಿತೀವಿ ನಾವಿಲ್ಲಿ? ಸೂರ್ ಈವೆಂಟ್ ಅಂತ ಕರಿತೀವಿ, ಸಿಂಪಲ್ ಆಗಿ ಹೇಳೋದಾದ್ರೆ. ಓಕೆ,
ನೆಕ್ಸ್ಟ್ ಇಲ್ಲಿ ಫೇವರೇಬಲ್ ಸೆಟ್ ಆಫ್ ಆನ್ ಇವೆಂಟ್. ನೆಕ್ಸ್ಟ್ ಏನಿಲ್ಲಿ ಫೇವರೇಬಲ್ ಸೆಟ್ ಆಫ್ ಆನ್ ಇವೆಂಟ್. ಇಲ್ಲಿ ಫೇವರೇಬಲ್ ಸೆಟ್ ಅಂದ್ರೆ ಏನು? ಇಲ್ಲಿ ಫೇವರೇಬಲ್ ಸೆಟ್ ಅಂದ್ರೆ ಏನು? ಸಿಂಪಲ್ ಆಗಿ ಹೇಳ್ಬೇಕಾದ್ರೆ ಯಾವುದಾದ್ರು ಒಂದು ಎಕ್ಸ್ಪೆರಿಮೆಂಟ್ ನಡೆದಾಗ, ಒಂದು ರ್ಯಾಂಡಮ್ ಎಕ್ಸ್ಪೆರಿಮೆಂಟ್ ನಡೆದಾಗ ನಮಗಿಲ್ಲಿ ಫೇವರೇಬಲ್ ಅಕರೆನ್ಸ್ ಅಂದರೆ ಏನೇನು ಔಟ್ಕಮ್ಸ್ ಬರುತ್ತೋ, ನಮ್ಮ ಒಂದು ಎಕ್ಸ್ಪೆರಿಮೆಂಟಿಗೆ ಒಂದು ಫೇವರೇಬಲ್ ಔಟ್ಕಮ್ಸ್ ಏನು ಬರುತ್ತೋ ಆ ಎಲ್ಲ ಒಂದು ಫೇವರೇಬಲ್ ಔಟ್ಕಮ್ಸ್ನ ಏನಂತ ಕರಿತೀನಿ ನಾನಿಲ್ಲಿ? ಒಂದು ಫೇವರೇಬಲ್ ಸೆಟ್ ಅಂತ ಕರಿತೀನಿ. ನೋಡೋಣ. ದಿ ಸೆಟ್ ಆಫ್ ಆಲ್ ಔಟ್ಕಮ್ಸ್ ಇನ್ ದ ಸ್ಯಾಂಪಲ್ ಸ್ಪೇಸ್ ಆಫ್ ಎ ರ್ಯಾಂಡಮ್ ಎಕ್ಸ್ಪೆರಿಮೆಂಟ್ ವಿಚ್ ಆರ್ ಫೇವರೇಬಲ್ ಟು ದ ಅಕರೆನ್ಸ್ ಆಫ್ ಎನ್ ಈವೆಂಟ್ ಈಸ್ ಕಾಲ್ಡ್ ಇಟ್ಸ್ ಫೇವರೇಬಲ್ ಸೆಟ್. ಸೊ ನಾನಿಲ್ಲಿ ಒಂದು ಈವೆಂಟ್ನ ಮಾಡ್ತೀನಿ, ಒಂದು ಎಕ್ಸ್ಪೆರಿಮೆಂಟ್ನ ಮಾಡ್ತೀನಿ, ಒಂದು ರ್ಯಾಂಡಮ್ ಎಕ್ಸ್ಪೆರಿಮೆಂಟ್. ಆ ಒಂದು ರ್ಯಾಂಡಮ್ ಎಕ್ಸ್ಪೆರಿಮೆಂಟ್ ಮಾಡಿದಾಗ ನನಗಿಲ್ಲಿ ಕೆಲವೊಂದು ಔಟ್ಕಮ್ಸ್ ಬರುತ್ತೆ. ಆ ಒಂದು ನಮ್ಮ ಒಂದು ಈವೆಂಟಿಗೆ ಆ ಒಂದು ಔಟ್ಕಮ್ಸ್ ಏನಾದರೂ ಫೇವರೇಬಲ್ ಆಗಿದ್ರೆ ಅಂಥ ಒಂದು ಫೇವರೇಬಲ್ ಔಟ್ಕಮ್ಸ್ನ ನಾನಿಲ್ಲಿ ಒಂದು ಕಲೆಕ್ಷನ್ ಮಾಡಿಬಿಡಿದಾಗ ಆ ಒಂದು ಸೆಟ್ನ ಏನಂತ ಕರಿತೀನಿ? ಫೇವರೇಬಲ್ ಸೆಟ್ ಅಂತ ಕರಿತೀನಿ. ಸಪೋಸ್ ಫಾರ್ ಎಕ್ಸಾಂಪಲ್ ನೋಡಿ. ಎಕ್ಸಾಂಪಲ್ ಏನಿದೆ? ಲೆಟ್ ಎ ಬಿ ಎನ್ ಈವೆಂಟ್ ಆಫ್ ಗೆಟ್ಟಿಂಗ್ ಎನ್ ಈವನ್ ನಂಬರ್ in the experiment of throwing an unbiased die. So the experiment ಏನಿದೆ ಇಲ್ಲಿ? some random experiment of unbiased die. So random unbiased die ಇಲ್ಲಿ ನಮಗೆ ಸ್ಯಾಂಪಲ್ ಸ್ಪೇಸ್ ಏನಾಗುತ್ತೆ? 1, 2, 3, 4, 5, 6. ಒಂದು ಡೈನ ನಾವಿಲ್ಲಿ ಥ್ರೋ ಮಾಡಿದಾಗ ಏನಾಗುತ್ತೆ? ನನಗಿಲ್ಲಿ ಒಂದು ಡೈ ಮೇಲೆ ಒಂದು ರ್ಯಾಂಡಮ್ ಎಕ್ಸ್ಪೆರಿಮೆಂಟ್ ಮಾಡಿದಾಗ 1 ಬರ್ಬೋದು, 2 ಬರ್ಬೋದು, 3, 4, 5, 6 ಇಷ್ಟರಲ್ಲಿ ಯಾವುದಾದ್ರು ನಂಬರ್ ಬರ್ಬೋದು. ಸೊ ಸ್ಯಾಂಪಲ್ ಸ್ಪೇಸ್. ಬಟ್ ನಮ್ಗೆ ಹೇಳಿರೋದೇನಿಲ್ಲಿ? ಎ ಬಿ ಎ ಈವೆಂಟ್ ಆಫ್ ಗೆಟ್ಟಿಂಗ್ ಎನ್ ಈವನ್ ನಂಬರ್. ಸೊ ಇಲ್ಲಿ ಏನಾದ್ರು ಒಂದು ಈವೆಂಟ್ ಆಫ್ ಗೆಟ್ಟಿಂಗ್ ಎನ್ ಈವನ್ ನಂಬರ್. ಸೊ ಏನಾಗುತ್ತೆ ಇವಾಗ? ಎ ಈಕ್ವಲ್ ಟು 2, 4, 6. ಸೊ ಇದನ್ನ ಏನಂತ ಕರಿತೀನಿ ನಾನಿಲ್ಲಿ? ಒಂದು ಫೇವರೇಬಲ್ ಸೆಟ್ ಅಂತ ಕರಿತೀನಿ. ಸೊ ಇದನ್ನೇನಾಗ್ತಿಲ್ಲ? ಫೇವರೇಬಲ್ ಸೆಟ್. ಗೊತ್ತಾಗ್ತಿದೆಯಲ್ಲ? ಒಂದು ರ್ಯಾಂಡಮ್ ಎಕ್ಸ್ಪೆರಿಮೆಂಟ್ ಇದೆ, ಅದರಲ್ಲಿ ನಾವು ಒಂದು ಸ್ಯಾಂಪಲ್ ಸ್ಪೇಸ್ನ ಬರೀತೀನಿ. ರ್ಯಾಂಡಮ್ ಎಕ್ಸ್ಪೆರಿಮೆಂಟ್ ತೊಗೊಂಡು ನಾವು ಒಂದು ಈವೆಂಟ್ನಲ್ಲಿ ಇಂಟ್ರೊಡ್ಯೂಸ್ ಮಾಡ್ತೀನಿ. ಆ ಒಂದು ಈವೆಂಟಿಗೆ ಫೇವರೇಬಲ್ ಔಟ್ಕಮ್ಸ್ ಯಾವ್ಯಾವ ಬರ್ತಾವೆ ಆ ಒಂದು ಫೇವರೇಬಲ್ ಔಟ್ಕಮ್ಸ್ನ ಕಲೆಕ್ಷನ್ ಏನಂತ ಕರಿತೀನಿ? ಇಲ್ಲಿ ಫೇವರೇಬಲ್ ಸೆಟ್ ಅಂತ ಕರಿತೀನಿ. ಸೊ ಅಲ್ಲಿ ಗೆಟ್ಟಿಂಗ್ ಈವನ್ ನಂಬರ್ ಅಂದರೆ 2 ಬರ್ಬೋದು, 3, 2 ಅಥವಾ 4 ಅಥವಾ 6. ಇವೆಲ್ಲ ಏನು? ಫೇವರೇಬಲ್ ಔಟ್ಕಮ್ಸ್. ಸೊ ಅಂಥ ಔಟ್ಕಮ್ಗಳ ಎಲ್ಲ ಕಲೆಕ್ಷನ್ ಏನಂತ ಕರಿತೀನಿ ಅಲ್ಲಿ? ಫೇವರೇಬಲ್ ಸೆಟ್ ಅಂತ ಕರಿತೀನಿ. ಆ ಒಂದು ಈವೆಂಟಿನ ಫೇವರೇಬಲ್ ಸೆಟ್. ಸೊ ಅದರಲ್ಲಿ ಏನಂತ ಹೇಳಿದರೆ? ಎ ಸೆಟ್ ಆಫ್ ಆಲ್ ಔಟ್ಕಮ್ಸ್ ಇನ್ ದ ಸ್ಯಾಂಪಲ್ ಸ್ಪೇಸ್ ಆಫ್ ಎ ರ್ಯಾಂಡಮ್ ಎಕ್ಸ್ಪೆರಿಮೆಂಟ್ ವಿಚ್ ಆರ್ ಫೇವರೇಬಲ್ ಟು ದ ಅಕರೆನ್ಸ್ ಆಫ್ ಆನ್ ಈವೆಂಟ್ ಈಸ್ ಕಾಲ್ಡ್ ಇಟ್ಸ್ ಫೇವರೇಬಲ್ ಸೆಟ್. ಓಕೆ. ನೆಕ್ಸ್ಟ್ ಇಲ್ಲಿ ಈಕ್ವಲಿ ಲೈಕ್ಲಿ ಈವೆಂಟ್ಸ್. ಈಕ್ವಲಿ ಲೈಕ್ಲಿ ಈವೆಂಟ್ಸ್ ಅಂದ್ರೆ ಏನಂತೇಳಿ ನೋಡೋಣ. ಸೊ ಏನಪ್ಪ ಹಂಗಂದ್ರೆ, ಇಫ್ ಆಲ್ ಈವೆಂಟ್ಸ್ ಆರ್ ಈಕ್ವಲ್ ಚಾನ್ಸಸ್ ಆಫ್ ಅಕರೆನ್ಸ್, ಅಂದರೆ ಎಲ್ಲ ಈವೆಂಟ್ಸ್ಗಳಿಗೂ ಈಕ್ವಲ್ ಚಾನ್ಸ್ ಇರಬೇಕು. ಒಂದು ಔಟ್ಕಮ್ಸ್ ಬರೋಕ್ಕೆ ಎಲ್ಲ ಈವೆಂಟ್ಸ್ಗಳಿಗೂ ಈಕ್ವಲ್ ಚಾನ್ಸ್ ಇರಬೇಕು. ಅಂಥ ಒಂದು ಈವೆಂಟ್ಸ್ಗಳಿಗೆ ಏನಂತ ಕರಿತೀನಿ ನಾನು? ಈಕ್ವಲಿ ಲೈಕ್ಲಿ ಈವೆಂಟ್ಸ್ ಅಂತ ಕರಿತೀನಿ. ಆರ್ ಆಲ್ ಈವೆಂಟ್ಸ್ ಆಫ್ ರ್ಯಾಂಡಮ್ ಎಕ್ಸ್ಪೆರಿಮೆಂಟ್ ಶುಡ್ ಹ್ಯಾವ್ ಈಕ್ವಲ್ ಚಾನ್ಸಸ್ ಆಫ್ ಅಕರೆನ್ಸ್. ಅಂದರೆ ಎಲ್ಲ ಈಗ ನಾನು ತೊಗೊಂಡಿರ್ತಕ್ಕಂಥ ಈವೆಂಟ್ಗಳಿಗೆ ಈಕ್ವಲ್ ಚಾನ್ಸಸ್ ಆಫ್ ಅಕರೆನ್ಸ್ ಇರಬೇಕು. ಅಂಥ ಒಂದು ಈವೆಂಟ್ಗಳನ್ನ ಏನಂತ ಕರಿತೀನಿ ನಾನು? ಈಕ್ವಲಿ ಲೈಕ್ಲಿ ಈವೆಂಟ್ಸ್ ಅಂತ ಕರಿತೀನಿ. ದಟ್ ಈಸ್, ಇದನ್ನು ಇನ್ನೊಂದು ಥರ ಯಾವ ಥರ ಹೇಳ್ತೀವಿ ನಾವು ಅಂದ್ರಲ್ಲಿ? ದಟ್ ಈಸ್ there is no reason for any one of them to occur rather than other. ಅಂದರೆ ಯಾವುದಾದ್ರೂ ಒಂದು 2 ಈವೆಂಟ್ನ ತೊಗೊಂಡ್ರೆ ಒಂದು ಈವೆಂಟ್ ಇನ್ನೊಂದು ಈವೆಂಟ್ಗಿಂತ ಜಾಸ್ತಿ ಆಗಲಿ, ಒಂದು ಈವೆಂಟ್ ಇನ್ನೊಂದಕ್ಕಿಂತ ಕಮ್ಮಿ ಆಗಲಿ ಅಕರೆನ್ಸ್ನ ಕೊಡೋಂಗಿಲ್ಲ. ಸೊ ಅವೆರಡು ಈವೆಂಟು ಅಕರೆನ್ಸ್ ಸೇಮ್ ಇದ್ದರೆ ಅವಾಗ ಏನಂತ ಕರಿತೀನಿ? ಅವೆರಡು ಈವೆಂಟ್ಗಳನ್ನ ಈಕ್ವಲಿ ಲೈಕ್ಲಿ ಈವೆಂಟ್ಸ್ ಅಂತ ಕರಿತೀನಿ. ಇಲ್ಲಾಂದರೆ ಅವನ್ನ ಈಕ್ವಲಿ ಲೈಕ್ಲಿ ಈವೆಂಟ್ಸ್ ಅಂತ ನಾನಿಲ್ಲಿ ಕರೆಯಲ್ಲ. ಫಾರ್ ಎಕ್ಸಾಂಪಲ್ ಔಟ್ಕಮ್ಸ್ ಆಫ್ ಆನ್ ರ್ಯಾಂಡಮ್ ಎಕ್ಸ್ಪೆರಿಮೆಂಟ್ ಆಫ್ ಎ ಟಾಸಿಂಗ್ ಎ ಕಾಯಿನ್ ಆರ್ ಈಕ್ವಲಿ ಲೈಕ್ಲಿ ಈವೆಂಟ್ಸ್. ಏನಕ್ಕೆ ಇಲ್ಲಿ ಟಾಸಿಂಗ್ ಕಾಯಿನ್ ಅಂದರೆ ಒಂದು ಕಾಯಿನ್ ಟಾಸ್ ಮಾಡೋದು ಯಾಕೆ ಈಕ್ವಲಿ ಲೈಕ್ಲಿ ಈವೆಂಟ್ಸ್ ಆಗುತ್ತೆ?
50% ಹೆಡ್ ಬರ್ಬೋದು, 50% ಟೇಲ್ ಬರ್ಬೋದು. ಇಲ್ಲಿ ಎರಡಕ್ಕೂ ಪರ್ಸೆಂಟೇಜ್ ಈಕ್ವಲ್ ಇದೆ. ಇಲ್ಲಿ 70% ಟೇಲ್, 70% ಹೆಡ್ ಅಂತ, ಅಥವಾ 70% ಟೇಲು 30% ಹೆಡ್, ಈ ಥರ ಇಲ್ಲ. ಎರಡಕ್ಕೂ ಈಕ್ವಲ್ ಚಾನ್ಸ್ ಇದೆ. ಹೌದಾ? ಟೇಲ್ ಆದರೂ ಬರ್ಬೋದು, ಹೆಡ್ ಆದರೂ ಬರ್ಬೋದು. ಹೆಡ್ಡಿಗೂ ಕೂಡ 50% ಇದೆ, ಟೇಲಿಗೂ ಕೂಡ 50% ಇದೆ. ಸೊ ಇಲ್ಲಿ ಹೆಡ್ ಬರೋದೊಂದು ಇವೆಂಟ್, ಟೇಲ್ ಬರೋದು ಕೂಡ ಒಂದು ಇವೆಂಟ್. ಸೊ ಎರಡಕ್ಕೂ ಈಕ್ವಲ್ ನಂಬರ್ ಆಫ್ ಚಾನ್ಸಸ್ ಇದೆ. ಹೌದಾ? ಅವಾಗ ನಾನು ಅವೆರಡು ಇವೆಂಟ್ಗಳನ್ನು ಏನಂತ ಕರಿತೀನಿ, ನಾನಿಲ್ಲಿ ಈಕ್ವಲಿ ಲೈಕ್ಲಿ ಇವೆಂಟ್ಸ್ ಅಂತ ಕರಿತೀನಿ. ಓಕೆ, ನೆಕ್ಸ್ಟ್ ಇಲ್ಲಿ ಇಂಡಿಪೆಂಡೆಂಟ್ ಇವೆಂಟ್ಸ್. ಇಂಡಿಪೆಂಡೆಂಟ್ ಇವೆಂಟ್ಸ್ ಅಂದ್ರೆ ಏನಿಲ್ಲಿ, 2 events of random experiment are said to be independent or non-occurrence of one does not affect occurrence or non-occurrence of other. ಸೊ ಇಲ್ಲಿ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಏನಿಲ್ಲ, ಇಂಡಿಪೆಂಡೆಂಟ್ ಇವೆಂಟ್ ಅಂದರೆ ಎರಡು ಈವೆಂಟ್ನ ತೊಗೊಂಡ್ರೆ ನಾನು ಒಂದು ಈವೆಂಟಿನ ಅಕರೆನ್ಸ್ ಇನ್ನೊಂದು ಈವೆಂಟಿನ ಅಕರೆನ್ಸ್ಗೆ ಎಫೆಕ್ಟ್ ಮಾಡಂಗಿಲ್ಲ. ಹೌದಾ? ದಟ್ ಈಸ್ ಡಿಪೆಂಡೆಂಟ್ ಈವೆಂಟ್ ಎಫೆಕ್ಟ್ಸ್. ಡಿಪೆಂಡೆಂಟ್ ಈವೆಂಟ್ ತೊಗೊಂಡ್ರೆ ಏನಾಗುತ್ತೆ, ಅದು ಒಂದು ಈವೆಂಟ್ನ ಅಕರೆನ್ಸ್ ಇನ್ನೊಂದು ಈವೆಂಟ್ನ ಅಕರೆನ್ಸ್ಗೆ ಎಫೆಕ್ಟ್ ಮಾಡುತ್ತೆ. ಬಟ್ ಇಂಡಿಪೆಂಡೆಂಟ್ ಈವೆಂಟ್ಸ್ ಏನಾಗಲ್ಲ, ಒಂದು ಈವೆಂಟ್ನ ಅಕರೆನ್ಸ್ ಇನ್ನೊಂದು ಈವೆಂಟ್ನ ಅಕರೆನ್ಸ್ಗೆ ಯಾವುದೊಂದು ಎಫೆಕ್ಟ್ ಮಾಡಲ್ಲ. ಸೊ ಆ ಥರ ಒಂದು ಈವೆಂಟ್ಸ್ಗಳನ್ನು ಏನಂತ ಕರಿತೀನಿ, ಇಂಡಿಪೆಂಡೆಂಟ್ ಈವೆಂಟ್ಸ್ ಅಂತ ಕರಿತೀನಿ. ಫಾರ್ ಎಕ್ಸಾಂಪಲ್, ಟಾಸ್ ಎ ಕಾಯಿನ್ ಆ್ಯಂಡ್ ರೋಲ್ ಎ ಡೈ. ಇನ್ನೇನು ಮಾಡ್ತೀನಿ, ಒಂದು ಡೈನ ರೋಲ್ ಮಾಡ್ತೀನಿ, ಇಲ್ಲಾಂದರೆ ಒಂದು ಕಾಯಿನ್ನ ಟಾಸ್ ಮಾಡ್ತೀನಿ. ಸೊ ಇಲ್ಲಿ ಫಸ್ಟ್ ಈವೆಂಟ್ ಎ. ಈವೆಂಟ್ ಏನು ಹೇಳುತ್ತೆ, ಗೆಟಿಂಗ್ ಎ ಹೆಡ್ ಆನ್ ದ ಕಾಯಿನ್. ಈವೆಂಟ್ ಬಿ ಗೆಟಿಂಗ್ 4 ಆನ್ ದ ಡೈ. ಸೊ ಇಲ್ಲಿ ಈವೆಂಟ್ ಫಸ್ಟ್ ಏನಿದೆ, ಎಕ್ಸಾಂಪಲ್ ಏನಿದು, ಏನು ಮಾಡ್ಬೇಕು ನಾನು ಇಲ್ಲಿ ಎಕ್ಸಾಂಪಲಲ್ಲಿ, ಟಾಸ್ ಎ ಕಾಯಿನ್ ಆ್ಯಂಡ್ ರೋಲ್ ಎ ಡೈ. ಏನು ಮಾಡ್ತೀನಿ ನಾನು ಇಲ್ಲಿ, ಟಾಸ್ ಎ ಕಾಯಿನ್ ಆ್ಯಂಡ್ ರೋಲ್ ಎ ಡೈ. ಹೌದಾ? ಟಾಸ್ ಎ ಕಾಯಿನ್ ಆ್ಯಂಡ್ ರೋಲ್ ಎ ಡೈ. ಈವೆಂಟ್ ಏನಿಲ್ಲಿ, ಗೆಟಿಂಗ್ ಎ ಹೆಡ್ ಆನ್ ದ ಕಾಯಿನ್. Event A, getting a head on the coin. Event B, getting 4 on the die. Getting 4 on the die. ನೋಡಿ, ಈವೆಂಟ್ ಎ ಮತ್ತು ಈವೆಂಟ್ ಬಿ ಇವೆರಡು ಇಂಡಿಪೆಂಡೆಂಟ್ ಇವೆಂಟ್ ಅಲ್ವಾ, ಯಾವ್ದಾದ್ರು ಒಂದಕ್ಕಿನ್ನೊಂದು ಎಫೆಕ್ಟ್ ಮಾಡ್ತಿದ್ಯಾ? ನಾನಿಲ್ಲಿ ಗೆಟಿಂಗ್ ಎ ಹೆಡ್, ನಾನು ಈವೆಂಟ್ ಏನಲ್ಲಿ ಏನಾದರೂ ಹೆಡ್ ಬರ್ತಿದ್ರೆ ಅದು ಈವೆಂಟ್ ಬಿಗೆ ಏನಾದರೂ ಎಫೆಕ್ಟ್ ಆಗುತ್ತಾ? ಯಾವುದೇ ಥರ ಎಫೆಕ್ಟ್ ಆಗಲ್ಲ. ನಾನಿಲ್ಲಿ ಟಾಸ್ನ ಕಾಯಿನ್ ಮಾಡೋಕ್ಕೂ ಈ ಒಂದು ಡೈನ ರೋಲ್ ಮಾಡೋಕ್ಕೂ ಯಾವುದೇ ಒಂದು ಡಿಪೆಂಡೆನ್ಸ್ ಇಲ್ಲ. ಸೊ ಇಲ್ಲಿ ನಾನು ಟಾಸ್ನ ಕಾಯಿನ್ ಮಾಡಿದಾಗ ನನಗೆ ಹೆಡ್ ಆದರೂ ಬರ್ಬೋದು, ಟೇಲ್ ಆದರೂ ಬರ್ಬೋದು. ಈ ಒಂದು ರೋಲ್ ಡೈ ಮಾಡಿದಾಗ ನಾನು ಯಾವುದಾದ್ರು ನಂಬರ್ ಬರ್ಬೋದು. ಹಾಗಾಗಿ ಎ ಆ್ಯಂಡ್ ಬಿ ಆರ್ ಇಂಡಿಪೆಂಡೆಂಟ್ ಈವೆಂಟ್ಸ್. ಏನಿಲ್ಲ, ಇಂಡಿಪೆಂಡೆಂಟ್ ಈವೆಂಟ್ಸ್ ಅಂದರೆ ಒಂದು ಈವೆಂಟಿನ ಅಕರೆನ್ಸ್ ಇನ್ನೊಂದು ಈವೆಂಟಿಗೆ ಎಫೆಕ್ಟ್ ಮಾಡಬಾರ್ದು. ಮಾಡಿದರೆ ಅದನ್ನು ಏನಂತ ಕರಿತೀನಿ, ಡಿಪೆಂಡೆಂಟ್ ಈವೆಂಟ್ಸ್ ಅಂತ ಕರಿತೀನಿ. ಮಾಡಿಲ್ಲ ಅಂದರೆ ಅದನ್ನು ಇಂಡಿಪೆಂಡೆಂಟ್ ಈವೆಂಟ್ಸ್ ಅಂತ ಕರಿತೀನಿ. ಓಕೆ, ನೆಕ್ಸ್ಟ್ ಇಲ್ಲಿ ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಈವೆಂಟ್ಸ್. ಏನಿದು ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಈವೆಂಟ್ಸ್? ಏನಿಲ್ಲಿ ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಈವೆಂಟ್ಸ್ ಅಂದರೆ ಏನು ಹೇಳುತ್ತೆ ಅಂತ ನೋಡೋಣ. 2 events A and B said to be mutually exclusive events if occurrence of one event prevents the occurrence of other. ಅಥವಾ if A and B are mutually exclusive if and only if favorable set of A and favorable set of B, A intersection B equal to empty. ಇಲ್ಲಿ ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಈವೆಂಟ್ಸ್ ಅಂದರೆ ಏನಿಲ್ಲ, ನಾನಿಲ್ಲಿ 2 ಈವೆಂಟ್ಸ್ನ ಇಲ್ಲಿ ಮಾಡ್ತೀನಿ, ಒಂದು ಈವೆಂಟ್ ಎ ಒಂದು ಈವೆಂಟ್ ಬಿ. ಸೊ ಈವೆಂಟ್ ಎ ಮತ್ತು ಈವೆಂಟ್ ಬಿ ಎರಡರಲ್ಲಿ ಏನೇನು ಔಟ್ಕಮ್ಸ್ ಬರುತ್ತಲ್ಲ, ಆ ಈವೆಂಟ್ ಎ ಮತ್ತು ಈವೆಂಟ್ ಬಿ ಎರಡನ್ನೂ ನಾನು ಇಂಟರ್ಸೆಕ್ಷನ್ ಮಾಡಿದಾಗ ನನಗಿಲ್ಲಿ ಎಂಟಿ ಸೆಟ್ ಬರಬೇಕು. ಸೊ ಅಂಥ 2 ಈವೆಂಟ್ಗಳನ್ನ ಏನಂತ ಕರಿತೀನಿ, ನಾನಿಲ್ಲಿ ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಈವೆಂಟ್ಸ್ ಅಂತ ಕರಿತೀನಿ. ಸೊ ಇಲ್ಲಿ 2 ಈವೆಂಟ್ ನಡೀತಿದ್ದಾವೆ, ಅವೆರಡು ಈವೆಂಟ್ಗಳ ಒಂದು ಔಟ್ಕಮ್ಸ್ ಏನು ಬರುತ್ತಲ್ಲ, ಆ 2 ಈವೆಂಟ್ಗಳ ಔಟ್ಕಮ್ಸ್ನ ಇಂಟರ್ಸೆಕ್ಷನ್ ಎಂಟಿ ಬರಬೇಕು. ಸೊ ಅಂಥ ಒಂದು ಈವೆಂಟ್ಸ್ಗಳನ್ನು ನಾನಿಲ್ಲಿ ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಈವೆಂಟ್ಸ್ ಅಂತ ಕರಿತೀನಿ. ಓಕೆ, ಎಕ್ಸಾಂಪಲ್ಸ್ ನೋಡೋಣ, ನಿಮಗೆ ಗೊತ್ತಾಗುತ್ತೆ ಅವಾಗ. ಇಲ್ಲಿ ಎಕ್ಸಾಂಪಲ್, ಅದರಲ್ಲಿ ಫಸ್ಟ್ ಒನ್ ಏನಿದೆ,
ಕನ್ಸಿಡರ್ ದ ರ್ಯಾಂಡಮ್ ಎಕ್ಸ್ಪೆರಿಮೆಂಟ್ ಥ್ರೋಯಿಂಗ್ ಎನ್ ಅನ್ಬಯಾಸ್ಡ್ ಡೈ. ಸೊ ಅಲ್ಲಿ ಏನು ಮಾಡ್ತಿದ್ದಾರೆ, ಒಂದು ಡೈನಲ್ಲಿ ರೋಲ್ ಮಾಡ್ತಿದ್ದೀವಿ. ಸೊ ಅದರಲ್ಲಿ ಎರಡು ಥರ. ಫಸ್ಟ್ ಒನ್ ಅದರಲ್ಲಿ ಲೆಟ್ ಎ ಬಿ ದ ಈವೆಂಟ್ ಆಫ್ ಗೆಟಿಂಗ್ ಆಡ್ ನಂಬರ್ ಆ್ಯಂಡ್ ಬಿ ಬಿ ದ ಈವೆಂಟ್ ಆಫ್ ಗೆಟಿಂಗ್ ಈವನ್ ನಂಬರ್. ಸೊ ಇಲ್ಲಿ ಎ ಬಿ ದ ಗೆಟಿಂಗ್ ಆಡ್ ನಂಬರ್ ಏನಾಗುತ್ತೆ 1, 3, 5. ಸೊ ಬಿ ಬಿ ದ ಗೆಟಿಂಗ್ ಈವನ್ ನಂಬರ್ ಏನಾಗುತ್ತೆ 2, 4, 6. ಸೊ ಎರಡರದ್ದು ಯೂನಿಯನ್ ಏನಾಗುತ್ತೆ ನನಗಿಲ್ಲಿ ಎರಡರ ಇಂಟರ್ಸೆಕ್ಷನ್ ಏನಾಗುತ್ತೆ ಎ ಇಂಟರ್ಸೆಕ್ಷನ್ ಬಿ ಈಕ್ವಲ್ ಟು ಎಂಟಿ. ಸೊ ಇವಾಗ ನಾನು ಇವೆರಡನ್ನ ಏನಂತ ಕರಿತೀನಿ, ಇಲ್ಲಿ ಮ್ಯೂಚುವಲ್ಲಿ ಎಕ್ಸ್ಕ್ಲೂಸಿವ್ ಈವೆಂಟ್ಸ್ ಅಂತ ಕರಿತೀನಿ. ಸೊ ಇದೇನಾಗುತ್ತಿದೆ ಮ್ಯೂಚುವಲ್ಲಿ ಎಕ್ಸ್ಕ್ಲೂಸಿವ್ ಈವೆಂಟ್ಸ್. ಸೊ ಎ ಮತ್ತು ಬಿ ಏನಂತ ಕರಿತೀನಿ ನಾನಿಲ್ಲಿ ಮ್ಯೂಚುವಲ್ಲಿ ಎಕ್ಸ್ಕ್ಲೂಸಿವ್ ಈವೆಂಟ್ಸ್ ಅಂತ ಕರಿತೀನಿ. ಹೌದಾ? ಇವಾಗ ಏನಾಗುತ್ತೆ, ಇದು ಫಸ್ಟ್ ಒನ್. ಸೆಕೆಂಡ್ ಒನ್ ಏನಾಗುತ್ತೆ ಅಂತ ನೋಡೋಣ. ಲೆಟ್ ಎ ಬಿ ದ ಈವೆಂಟ್ ಆಫ್ ಗೆಟಿಂಗ್ ಆಡ್ ನಂಬರ್ಸ್ ಆ್ಯಂಡ್ ಬಿ ಬಿ ದ ಈವೆಂಟ್ ಆಫ್ ಗೆಟಿಂಗ್ ಪ್ರೈಮ್ ನಂಬರ್. ಸೆಕೆಂಡ್ ಎಕ್ಸಾಂಪಲ್ ಏನಿದೆ, ಫಸ್ಟ್ ಏನಿದೆ ಇಲ್ಲಿ ಎ ಬಿ ದ ಈವೆಂಟ್ ಆಫ್ ಗೆಟಿಂಗ್ ಆಡ್ ನಂಬರ್ಸ್. ಏನಿದೆ ಆಡ್ ನಂಬರ್ಸ್ ಏನು ಬರುತ್ತೆ ನನಗಿಲ್ಲಿ 1, 3, 5. ಬಿ ಏನಾಗುತ್ತೆ ಇಲ್ಲಿ ಈವೆಂಟ್ ಆಫ್ ಗೆಟಿಂಗ್ ಪ್ರೈಮ್ ನಂಬರ್. ಪ್ರೈಮ್ ನಂಬರ್ ಯಾವುದಿಲ್ಲಿ ಈವೆಂಟ್ ಆಫ್ ಗೆಟಿಂಗ್ ಪ್ರೈಮ್ ನಂಬರ್. ಈವನ್ ಪ್ರೈಮ್ ನಂಬರ್ ಹೇಳಿಲ್ಲ, ಓನ್ಲಿ ಪ್ರೈಮ್ ನಂಬರ್. ಬಿ ದ ಈವೆಂಟ್ ಆಫ್ ಗೆಟಿಂಗ್ ಪ್ರೈಮ್ ನಂಬರ್. ಇಲ್ಲಿ 2 ಪ್ರೈಮ್ ನಂಬರ್, 3 ಪ್ರೈಮ್ ನಂಬರ್, 5 ಕೂಡ ಪ್ರೈಮ್ ನಂಬರ್. ಸೊ ಎ ಇಂಟರ್ಸೆಕ್ಷನ್ ಬಿ ಏನಾಗುತ್ತೆ ನನಗಿಲ್ಲಿ 3, 5. ಸೊ ಕ್ಲಿಯರ್ಲಿ ವಿಚ್ ಇಸ್ ನಾಟ್ ಈಕ್ವಲ್ ಟು ಎಂಟಿ. ಸೊ ಇವಾಗ ಏನಾಗುತ್ತೆ, ಸೆಕೆಂಡ್ ಎಕ್ಸಾಂಪಲ್ ಮ್ಯೂಚುವಲ್ಲಿ ಎಕ್ಸ್ಕ್ಲೂಸಿವ್ ಈವೆಂಟ್ಸ್ ಆಗಲ್ಲ. ನಾಟ್ ಎ ಮ್ಯೂಚುವಲ್ಲಿ ಎಕ್ಸ್ಕ್ಲೂಸಿವ್ ಈವೆಂಟ್ಸ್. ಸೊ ಇಲ್ಲಿ ಒಂದು ಎಕ್ಸಾಂಪಲ್ ಫಸ್ಟ್ ಒನ್ ಏನಾಯಿತು ಮ್ಯೂಚುವಲ್ ಎಕ್ಸ್ಕ್ಲೂಸಿವ್ ಈವೆಂಟ್ಸ್ ಆಯಿತು, ಸೆಕೆಂಡ್ ಒನ್ ಮ್ಯೂಚುವಲ್ ಎಕ್ಸ್ಕ್ಲೂಸಿವ್ ಈವೆಂಟ್ಸ್ ಆಗಲಿಲ್ಲ. ಸೊ ಗೊತ್ತಾಯ್ತಲ್ಲ ಮ್ಯೂಚುವಲ್ಲಿ ಎಕ್ಸ್ಕ್ಲೂಸಿವ್ ಈವೆಂಟ್ಸ್ ಅಂದ್ರೆ ಏನಂತ. ಓಕೆ, ನೆಕ್ಸ್ಟ್ ಇಲ್ಲಿ ಮ್ಯೂಚುವಲ್ಲಿ ಎಕ್ಸಾಸ್ಟಿವ್ ಈವೆಂಟ್ಸ್ ಹಿಂಗಂದ್ರೆ ಏನಂತ ನೋಡೋಣ. ಮ್ಯೂಚುವಲ್ಲಿ ಎಕ್ಸಾಸ್ಟಿವ್ ಈವೆಂಟ್ಸ್ ಅಂದ್ರೆ ಏನು ನೋಡಿ. ಇಲ್ಲಿ 2 events A and B are said to be mutually exhaustive if A union B equal to S. S ಅಂದ್ರೆ ಏನು, ಸ್ಯಾಂಪಲ್ ಸ್ಪೇಸ್. ನಮ್ಮ ಒಂದು ಸ್ಯಾಂಪಲ್ ಸ್ಪೇಸ್ ಏನಾಗಿರ್ಬೇಕು, ಅದು ಈಕ್ವಲ್ ಆಗಿರ್ಬೇಕು. ಯಾವಾಗ ಯಾವುದೇ ಎರಡು ಈವೆಂಟ್ನ ತಗೊಂಡಾಗ ಅವೆರಡು ಈವೆಂಟ್ಗಳ ಯೂನಿಯನ್ ನಮ್ಮ ಒಂದು ಸ್ಯಾಂಪಲ್ ಸ್ಪೇಸಿಗೆ ಏನಾಗಿರ್ಬೇಕು, ಈಕ್ವಲ್ ಆಗಿರ್ಬೇಕು. ಅಂಥ ಎರಡು ಈವೆಂಟ್ಸ್ಗಳನ್ನ ಏನಂತ ಕರಿತೀನಿ ನಾನಲ್ಲಿ ಮ್ಯೂಚುವಲ್ಲಿ ಎಕ್ಸಾಸ್ಟಿವ್ ಈವೆಂಟ್ಸ್ ಅಂತ ಕರಿತೀನಿ. ಓಕೆ, ಎಕ್ಸಾಂಪಲ್ ನೋಡೋಣ. ಕನ್ಸಿಡರ್ ದ ರ್ಯಾಂಡಮ್ ಎಕ್ಸ್ಪೆರಿಮೆಂಟ್ ಆಫ್ ಥ್ರೋಯಿಂಗ್ ಎನ್ ಅನ್ಬಯಾಸ್ಡ್ ಡೈ. ಸೊ ಇಲ್ಲಿ ಥ್ರೋಯಿಂಗ್ ಎನ್ ಅನ್ಬಯಾಸ್ಡ್ ಡೈ. ಸೊ ಏನಾಗುತ್ತೆ ನನಗೆ ಇಲ್ಲಿ ಸ್ಯಾಂಪಲ್ ಸ್ಪೇಸ್ ಏನಾಗುತ್ತೆ 1, 2, 3, 4, 5, 6. ಹೌದಾ? ಥ್ರೋಯಿಂಗ್ ಎನ್ ಅನ್ಬಯಾಸ್ಡ್ ಡೈ. ಸೊ ಫಸ್ಟ್ ಒನ್ ಏನಿದೆ ಇಲ್ಲಿ ನೋಡೋಣ. ಫಸ್ಟ್ ಒನ್ ಲೆಟ್ ಎ ಬಿ ದ ಈವೆಂಟ್ ಆಫ್ ಗೆಟಿಂಗ್ ಆಡ್ ನಂಬರ್ ಆ್ಯಂಡ್ ಬಿ ಬಿ ದ ಈವೆಂಟ್ ಆಫ್ ಗೆಟಿಂಗ್ ಈವನ್ ನಂಬರ್. ಸೊ ಎ ಅನ್ನೋದೇನು ಇಲ್ಲಿ ಈವೆಂಟ್ ಆಫ್ ಗೆಟಿಂಗ್ ಆಡ್ ನಂಬರ್. ಸೊ 1, 3, 5. ಸೊ ಬಿ ಅನ್ನೋದೇನು ಇಲ್ಲಿ ಈವೆಂಟ್ ಆಫ್ ಗೆಟಿಂಗ್ ಈವನ್ ನಂಬರ್ 2, 4, 6. ಸೊ ಇದು ಒಂದು ಈವೆಂಟ್, ಇದು ಒಂದು ಈವೆಂಟ್. ಇವೆರಡನ್ನ ಯೂನಿಯನ್ ಮಾಡಿದಾಗ ಏನಾಗುತ್ತೆ ನನಗಿಲ್ಲಿ. ಸೊ ಇದನ್ನು ಎಸ್ ಇಂದ ಕೂಡ ಡಿನೋಟ್ ಮಾಡ್ತೀವಿ ಸ್ಯಾಂಪಲ್ ಸ್ಪೇಸ್ನ. ಸೊ ಎ ಯೂನಿಯನ್ ಬಿ ಈಕ್ವಲ್ ಟು 1, 3, 5 ಯೂನಿಯನ್ 2, 4, 6. So clearly 1, 2, 3, 4, 5, 6. ಸೊ ಯಾವುದಕ್ಕೆ ಈಕ್ವಲ್ ಆಗಿದೆ, ನಮ್ಮ ಒಂದು ಸ್ಯಾಂಪಲ್ ಸ್ಪೇಸ್ಗೆ ಈಕ್ವಲ್ ಆಗಿದೆ ಅಲ್ವಾ. ಸೊ ಇವಾಗ ಈ ಒಂದು ಎ ಮತ್ತು ಬಿ ಏನಾಗುತ್ತೆ ಇಲ್ಲಿ ಎ ಆ್ಯಂಡ್ ಬಿ ಆರ್ ಎಂಥ ಈವೆಂಟ್ಸ್, ಇವು ಮ್ಯೂಚುವಲಿ ಎಕ್ಸಾಸ್ಟಿವ್ ಈವೆಂಟ್ಸ್. ಮ್ಯೂಚುವಲಿ ಎಕ್ಸಾಸ್ಟಿವ್ ಈವೆಂಟ್ಸ್. ಸೊ ಈ ಒಂದು ಫಸ್ಟ್ ಎಕ್ಸಾಂಪಲ್ ಏನಾಯ್ತು ಇಲ್ಲಿ ಮ್ಯೂಚುವಲಿ ಎಕ್ಸಾಸ್ಟಿವ್ ಈವೆಂಟ್ಸ್. ಸೆಕೆಂಡ್ ಒನ್ ನೋಡೋಣ. ಸೆಕೆಂಡ್ ಒನ್ ಏನಿದೆ ಇಲ್ಲಿ ಲೆಟ್ ಎ ಬಿ ದ ಈವೆಂಟ್ ಆಫ್ ಗೆಟಿಂಗ್ ನಂಬರ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 3 ಆ್ಯಂಡ್ ಬಿ ಬಿ ದ ಈವೆಂಟ್ ಆಫ್ ಗೆಟಿಂಗ್ ನಂಬರ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 5. ಸೊ ಏನಿದೆ ಇಲ್ಲಿ ಸ್ಯಾಂಪಲ್ ಸ್ಪೇಸ್ ಏನಿದೆ ಫಸ್ಟ್ ನನಗಿಲ್ಲಿ 1, 2, 3, 4, 5, 6. ಸೊ ಅದರಲ್ಲಿ ಈವೆಂಟ್ ಎ ಏನಿದೆ, ಈವೆಂಟ್ ಎ
ಗೆಟ್ಟಿಂಗ್ ನಂಬರ್ ಗ್ರೇಟರ್ ದನ್ ಆರ್ ಈಕ್ವಲ್ ಟು 3. ಸೊ ಏನಾಗುತ್ತೆ 3, 4, 5, 6. ಈವೆಂಟ್ ಬಿ ಏನಾಗುತ್ತೆ ಇಲ್ಲಿ? ಸೊ ಈವೆಂಟ್ ಬಿ ಏನಾಗುತ್ತೆ ನನಗಿಲ್ಲಿ? Event B and B be the event of getting number less than or equal to 5. So 1, 2, 3, 4, 5. So A union B ಏನಾಗುತ್ತೆ ಅಂತ ನೋಡೋಣ. ಏನಾಗುತ್ತೆ ಇಲ್ಲಿ 3, 4, 5, 6 union 1, 2, 3, 4, 5. So clearly A union B equal to 1, 2, 3, 4, 5, 6. ಯಾವುದಕ್ಕೆ ಈಕ್ವಲ್ ಆಗ್ತಿದೆ? ನಮ್ಮ ಒಂದು ಸ್ಯಾಂಪಲ್ ಸ್ಪೇಸ್ಗೆ ಈಕ್ವಲ್ ಆಗ್ತಿದೆ. ಸೊ ಕ್ಲಿಯರ್ಲಿ ಇಲ್ಲಿ ಕೂಡ ಎ ಅಂಡ್ ಬಿ ಆರ್ ಏನಾಗುತ್ತೆ? ಮ್ಯೂಚುವಲಿ ಎಕ್ಸಾಸ್ಟಿವ್ ಈವೆಂಟ್ಸ್ ಅಂತ ಹೇಳ್ಬೋದು. ಹೌದಾ? ಸೊ ಇಲ್ಲಿ ಫಸ್ಟ್ ಒನ್ ಆಯಿತು, ಸೆಕೆಂಡ್ ಒನ್ ಕೂಡ ಆಯಿತು. ಥರ್ಡ್ ಒನ್ ನೀವು ಟ್ರೈ ಮಾಡಬೇಕು. ಟ್ರೈ ಮಾಡಿ ನನಗೆ ಕಮೆಂಟಲ್ಲಿ ಕಮೆಂಟ್ ಮಾಡಿ, ಕಮೆಂಟ್ ಸೆಕ್ಷನಲ್ಲಿ ಏನಿದೆ ಕ್ವಶನ್. ಲೆಟ್ ಎ ಬಿ ದ ಇವೆಂಟ್ ಆಫ್ ಗೆಟಿಂಗ್ ನಂಬರ್ ಲೆಸ್ ದೆನ್ 3 and B be the event of getting number greater than 4. ಇದೇನು ಮ್ಯೂಚುವಲಿ ಎಕ್ಸಾಸ್ಟಿವ್ ಇವೆಂಟ್ ಆಗುತ್ತಾ ಅಥವಾ ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಇವೆಂಟ್ ಆಗುತ್ತಾ? ಎರಡೂ ಆಗುತ್ತಾ, ಎರಡೂ ಆಗಲ್ವಾ, ಏನಾಗುತ್ತೆ ಅಂತ ನನಗಿಲ್ಲಿ ಕಮೆಂಟ್ ಮಾಡಬೇಕು. ಯಾವುದು ಈ ಕ್ವಶನ್ ಕೊನೆಯಲ್ಲಿ ಇರ್ತಕ್ಕಂಥ ಪ್ರಶ್ನೆ. ಏನಿಲ್ಲಿ ಮೇನ್ ಕ್ವಶನ್ ಏನು? ಒಂದು ಅನ್ಬಯಾಸ್ಡ್ ಡೈನ ಇಲ್ಲಿ ರೋಲ್ ಮಾಡ್ತೀನಿ, ಅಂದರೆ ಥ್ರೋಯಿಂಗ್ ಎ ಅನ್ಬಯಾಸ್ಡ್ ಡೈನ್. ಅದರಲ್ಲಿ ಈವೆಂಟ್ ಎ ಅನ್ನೋದು ಗೆಟ್ಟಿಂಗ್ ಎ ನಂಬರ್ ಲೆಸ್ ದೆನ್ 3 ಆ್ಯಂಡ್ ಈವೆಂಟ್ ಬಿ ಅನ್ನೋದು ಗೆಟ್ಟಿಂಗ್ ಎ ನಂಬರ್ ಗ್ರೇಟರ್ ದೆನ್ 4. ಸೊ ಇದು ಮ್ಯೂಚುವಲಿ ಎಕ್ಸಾಸ್ಟಿವ್ ಆಗುತ್ತಾ, ಎಕ್ಸ್ಕ್ಲೂಸಿವ್ ಇವೆಂಟ್ ಆಗುತ್ತಾ, ಅಥವಾ ಎರಡೂ ಆಗಲ್ವಾ, ಏನಾಗುತ್ತೆ ಅಂತ ನನಗಿಲ್ಲಿ ನೀವು ಅದನ್ನು ಸಾಲ್ವ್ ಮಾಡಿ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ಸೊ ಅವಾಗ ನನಗೂ ಅರ್ಥ ಆಗುತ್ತೆ, ಓಕೆ ಎಲ್ಲರೂ ಕ್ಲಾಸ್ ಕೇಳ್ತಿದ್ದಾರೆ, ಅರ್ಥ ಆಗ್ತಿದೆ ಅಂಥೇಳಿ. ಓಕೆ, ಇದಿಷ್ಟು ಇವತ್ತಿನ ಕ್ಲಾಸು. ಈ ಒಂದು ವಿಡಿಯೋಗೆ ಮತ್ತೇನಾದರೂ ಒಳ್ಳೆ ರೆಸ್ಪಾನ್ಸ್ ಬಂದರೆ ನಾನು ಇದೇ ಥರ ಸ್ಟ್ಯಾಟಿಸ್ಟಿಕ್ಸ್ ಕ್ಲಾಸ್ನ ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ. ಓಕೆ, ಇನ್ನೂ ಯಾರಾದರೂ ಈ ಒಂದು ನಮ್ಮ ಒಂದು ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಈ ಒಂದು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. ಈ ಒಂದು ಕ್ಲಾಸ್ ಕೇಳಿದ ಮೇಲೆ ನಿಮ್ಮ ಅನಿಸಿಕೆ ಏನು ಅನ್ನಿಸ್ತು ಅಂತೇಳಿ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಇದೇ ಥರ KCET, CSIR, NET, ಗೇಟ್ ಎಕ್ಸಾಮ್ಗಳಿಗೆ ಪ್ರಿಪೇರ್ ಆಗ್ತಿರ್ತಕ್ಕಂಥ ಎಲ್ಲ ನಿಮ್ಮ ಫ್ರೆಂಡ್ಸಿಗೆ ಕೂಡ ನಮ್ಮ ಈ ಒಂದು ವಿಡಿಯೋನ ಶೇರ್ ಮಾಡಿ. ಧನ್ಯವಾದಗಳು. ಮತ್ತು ಇನ್ನೂ ಯಾರಾದರೂ ನಮ್ಮ ಒಂದು ಲಿಮಿಟ್ಲೆಸ್ ಮ್ಯಾಥ್ ಟೆಲಿಗ್ರಾಮ್ ಚಾನಲ್, ವಾಟ್ಸಪ್ ಚಾನಲ್ಗೆ ಜಾಯ್ನ್ ಆಗಿಲ್ಲ ಅಂದರೆ ದಯವಿಟ್ಟು ಜಾಯ್ನ್ ಆಗಿ. ನಾನು ಆ ಒಂದು ಚಾನಲ್ಗಳ ಲಿಂಕ್ನ ನಾನಿಲ್ಲಿ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಮತ್ತು ನಮ್ಮದೊಂದು ವಾಟ್ಸಪ್ ಗ್ರೂಪ್ ಕೂಡ ಇದೆ, ಲಿಮಿಟ್ಲೆಸ್ ಮ್ಯಾಥ್ ವಾಟ್ಸಪ್ ಗ್ರೂಪ್ ಕೂಡ ಇದೆ. ಅದರಲ್ಲಿ ನಾನು ಕ್ವಶನ್ಸ್ನ ನಮಗೆ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ, ಕೆಳಗಡೆ ಆಪ್ಷನ್ಸ್ ಕೊಟ್ಟಿರ್ತೀನಿ. ಸೊ ನೀವು ಇಲ್ಲಿ ಕರೆಕ್ಟ್ ಆನ್ಸರ್ಸ್ನ ನೀವು ಇಲ್ಲಿ ಪೋಲ್ ಮುಖಾಂತರ ಪೋಲ್ ಮಾಡ್ಬೋದು, ಕೆಲವು ಪ್ರಾಕ್ಟೀಸ್ ಮಾಡ್ಬೋದು. ಅಂದರೆ KCET, CSIR, NET, ಗೇಟಲ್ಲಿ ಕೇಳಿರ್ತಕ್ಕಂಥ ಕ್ವಶನ್ಸ್ನ ನಾನಲ್ಲಿ ಅಪ್ಲೋಡ್ ಮಾಡ್ತಾ ಕೆಲವೊಂದು ಪೋಲ್ನ ಕೊಡ್ತಾ ಹೋಗ್ತೀನಿ. ನೀವು ಅದನ್ನು ಸಾಲ್ವ್ ಮಾಡಿ ನಿಮ್ಮ ಆನ್ಸರ್ನಲ್ಲಿ ಪೋಲ್ ಮಾಡ್ಬೋದು. ಸೊ ಟೆಲಿಗ್ರಾಮ್ ಚಾನಲ್, ವಾಟ್ಸಪ್ ಚಾನಲ್, ವಾಟ್ಸಪ್ ಗ್ರೂಪ್ ಮತ್ತು ಇನ್ಸ್ಟಾಗ್ರಾಮ್ ಚಾನಲ್ ಕೂಡ ಇದೆ. ಅದೆಲ್ಲವನ್ನು ನಾನು ಲಿಂಕ್ ನಾನು ಇಲ್ಲಿ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ದಯವಿಟ್ಟು ಮುಂದೆ ಬರ್ತಕ್ಕಂಥ ಒಂದು ವೀಡಿಯೋಸ್ಗಳ ಅಪ್ಡೇಟ್ಗಾಗಿರ್ಬೋದು, ನನ್ನ ಕ್ಲಾಸ್ಗಳ ಕೆಲವೊಂದು ಅಪ್ಡೇಟ್ಸ್ಗಾಗಿರ್ಬೋದು ನಮ್ಮ ಒಂದು ಟೆಲಿಗ್ರಾಮ್, ವಾಟ್ಸಪ್ ಚಾನಲ್ ಮತ್ತು ಇನ್ಸ್ಟಾಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪಲ್ಲಿ ಜಾಯ್ನ್ ಆಗಿ. ಓಕೆ, ಮತ್ತೆ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಧನ್ಯವಾದಗಳು.